ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಹಾಗೆಯೇ ಮಹಾವತಾರ್ ಫೌಂಡೇಶನ್ ನಡೆಸ್ತಾ ಇರುವ 41 ದಿನದ ಮಂಡಲ ಕಾರ್ಯಕ್ರಮಕ್ಕೆ ರಾತ್ರಿ 9ರಿಂದ 10 ತನಕ ನಡೆಸುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮೆಲ್ಲರ ಗುರುಗಳಾದ ಸುಭಾಷ್ ಪತ್ರಿಜಿಯವರಿಗೂ ಮಹಾವತಾರ್ ಬಾಬಾಜಿಯವರಿಗೂ ಪ್ರಕೃತಿ ಮಾತೆಗೂ ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹಾಗೆಯೇ ಈ ದಿನ ಮಂಗಳವಾರ 41ನೇ ದಿನದ ಇವತ್ತು ಮೂರನೆಯ ಮಂಡಲ ಧ್ಯಾನದ 13ನೇ ದಿನ. ಈ ದಿನ ನಮ್ದು ಮೊದಲಿಗೆ ಧ್ಯಾನ ಹಂಚಿಕೆ ಇರುತ್ತೆ, ತದನಂತರ ಧ್ಯಾನ ಇರುತ್ತೆ 9ರಿಂದ 9:40 ತನಕ. ಈ ದಿನ ನಮಗೆ ಧ್ಯಾನ ಹಂಚಲಿಕ್ಕೆ ನಮ್ಮ ವೇದಿಕೆಗೆ ಇವತ್ತು ಮೇಡಮ್ ಲಾವಣ್ಯ ಪ್ರಭಾಕರ್ ಅವರು ಆಗಮಿಸಿದ್ದಾರೆ. ಅವರು ಹಿರಿಯ ಪಿರಮಿಡ್ ಮಾಸ್ಟರ್ ಅಂತ ಹೇಳ್ಬೋದು, ಯಾಕಂದ್ರೆ ಅವರು TMC ಯಲ್ಲಿ ಅನೇಕ ಜ್ಞಾನ ಹಂಚಿಕೆಯನ್ನು ಕೊಟ್ಟಿದ್ದಾರೆ ಹಾಗೂ ಅನೇಕ ಸತ್ಸಂಗಗಳಲ್ಲಿ ಭಾಗವಹಿಸಿದ್ದಾರೆ. ಆನ್ಲೈನ್ ಮತ್ತು ಆಫ್ಲೈನ್ ಗಳಲ್ಲೆಲ್ಲ ಅನೇಕ ಉಪನ್ಯಾಸಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅವರು ಹಿರಿಯ ಪಿರಮಿಡ್ ಮಾಸ್ಟರ್. ಹಾಗೆಯೇ ಅವರು ತುಂಬಾ ಅಂದ್ರೆ ಎಲ್ಲಾ ಕಡೆ ಜ್ಞಾನವನ್ನು ಕೂಡ ಹಂಚ್ತಾ ಇದ್ದಾರೆ. ಅಂದ್ರೆ ಜ್ಞಾನ ಹಂಚ್ತಾ ಇದ್ದಾರೆ, ಧ್ಯಾನವನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಅನೇಕ ಧ್ಯಾನ ಯಜ್ಞಗಳಲ್ಲಿ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ಇವರು ನಮ್ಮ ವೇದಿಕೆಗೆ ಬಂದಿದ್ದು ನಮ್ಗೆಲ್ಲ ಒಂದರ ಸಂತೋಷದ ವಿಷಯ. ಇವತ್ತು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ಅನ್ನೋದು ಒಂದು ವಿಶೇಷವಾದ್ದು. ಇಂಥವ್ರು ಬಂದು ನಮ್ಮ ವೇದಿಕೆಗೆ ಜ್ಞಾನ ಹಂಚಿದ್ದಾರೆ ಅಂದ್ರೆ ನಮ್ಗೆಲ್ಲ ಒಂಥರ ಖುಷಿಯಾದ ಒಂದು ವಿಷಯ. ಇವತ್ತು ಮೇಡಮ್ ಅನ್ನು ನಮ್ಮ ವೇದಿಕೆಯಲ್ಲಿ ವೆಲ್ಕಮ್ ಮಾಡೋಣ. ಮೇಡಮ್, ಆತ್ಮೀಯವಾದ ಸ್ವಾಗತ ನಿಮ್ಗೆ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಮಧುರಾ ಮೇಡಮ್, ಧನ್ಯವಾದಗಳು. ಇವತ್ತಿನ ಟಾಪಿಕ್ ನೀವೇ ಹೇಳ್ಕೊಳ್ಳಿ ಮೇಡಮ್, ಚೆನ್ನಾಗಿರುತ್ತೆ. ಖಂಡಿತ. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಗುರುಮಾತೆ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರನ್ನು ನೆನೆಯುತ್ತಾ, ಈ ಅದ್ಭುತ ಅವಕಾಶವನ್ನು ನೀಡುತ್ತಿರುವ ಮಹಾವತಾರ್ ಬಾಬಾಜಿ ಫೌಂಡೇಶನ್ ನ ಎಲ್ಲ ಸದಸ್ಯರಿಗೂ ಹಾಗೂ ಝೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತಾನಂತ ಪ್ರೀತಿಯ ಪ್ರಣಾಮಗಳು. ಸ್ನೇಹಿತರೆ, ಈ ದಿನದ ಸ್ವಾಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಚರ್ಚೆ ಮಾಡೋಣ ಅಂತ ಅಂದುಕೊಂಡಿರೋ ವಿಷಯ ಯಾವ್ದಪ್ಪ ಅಂದ್ರೆ, ನಿಜವಾದ AI ಯಾವುದು? ಈಗೆಲ್ಲಾ ಕಡೆ AI ನ ಹಾವಳಿ ಅಲ್ವಾ? ಯಾರನ್ನ ಕೇಳಿದ್ರು AI ಅಂತಾರೆ. ಮೊಬೈಲ್ ಓಪನ್ ಮಾಡಿದ್ರಂತೂ ಎಲ್ಲಾದ್ರಲ್ಲೂ ಯೂಟ್ಯೂಬ್ ಇರ್ಬೋದು, ಗೂಗಲ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಶಾರ್ಟ್ಸು, ರೀಲ್ಸು, ಎಲ್ಲಾದ್ರಲ್ಲೂ ಅದರದೇ ಪ್ರಭಾವ, ಅದರದೇ ಕೈಚಳಕ. ಈ AI ಅಂದ್ರೆ ಕನ್ನಡದಲ್ಲಿ ನಾವು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇದು ನಮಗೆ ಒಂದು ರೀತಿ ವರದಾನವಾದ್ರೆ ಶಾಪನೂ ಆಗತ್ತೆ ಅತಿಯಾದ ಬಳಕೆಯಿಂದ. ಮುಂದೆ ಅದರ ಪ್ರಭಾವಗಳು ಹೇಗಿರುತ್ತೆ ಅಂತ ಊಹೆ ಮಾಡ್ಕೊಳಕ್ಕೂ ಆಗೋದಿಲ್ಲ. ಇದು ಕೃತಕವಾಗಿ ಬಂದಿರುವ ಬುದ್ಧಿಮತ್ತೆ, ಕೃತಕವಾಗಿ ಇದೆ. ನಿಜವಾದ AI ಯಾವುದು ನೋಡೋಣ. ಈಗ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಮಾತಾಡ್ತಿರ್ತೀವಿ ಧ್ಯಾನ ಅಂತಂದ್ರೆ ಆತ್ಮದ ಕಡೆಗೆ ಪಯಣ. ಆತ್ಮ ಇರುತ್ತೆ, ಪೂರ್ಣಾತ್ಮ, ಜೀವಾತ್ಮ, ಪರಮಾತ್ಮ, ಏನೇನೋ ಎಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಇದನ್ನೆಲ್ಲ ನಾವು ಹೇಳ್ತೀವಿ ಆಧ್ಯಾತ್ಮಿಕತೆ ಅಂತ ಹೇಳ್ಬಿಡ್ತೀವಿ. ಈ ಆಧ್ಯಾತ್ಮಿಕತೆಗೂ ಒಂದು ವಿವೇಕ ಇರುತ್ತೆ. ಇದನ್ನ 2 ರೀತಿ ಹೇಳ್ಬೋದು. ಆಧ್ಯಾತ್ಮಿಕತೆಯ ವಿವೇಕ, ಆಧ್ಯಾತ್ಮಿಕತೆಯ ಇಂಟೆಲಿಜೆನ್ಸ್, AI ಅನ್ಬೋದು.
ಅಥವಾ ಇನ್ನೂ ಆಳವಾಗಿ ನಾವು ಹೋದ್ರೆ ಆತ್ಮ ಇಂಟೆಲಿಜೆನ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಆತ್ಮಕ್ಕೂ ತನ್ನದೇ ಆದಂತಹ ಒಂದು ಇಂಟೆಲಿಜೆನ್ಸ್ ಇದೆ. ನಾವಂದುಕೊಂಡ ಹಾಗೆ ಆತ್ಮ ತನಗೇನು ಬೇಡ, ಏನಾದ್ರೂ ಮಾಡ್ಕೊಳ್ಳಿ ಅಂತ ತಾನು ಸುಮ್ಮನೆ ಇರುತ್ತೆ. ಆದ್ರೆ ಈ ಬುದ್ಧಿ ಇದೆಯಲ್ಲ, ವಿವೇಕ, ಅದ್ ಬಿಡೋದಿಲ್ಲ. ಅದು ಏನಾದ್ರೂ ಒಂದು ನಾಟಕ ಮಾಡ್ತಾ ಇರುತ್ತೆ. ಯಾವುದ್ರ ಮೂಲಕ ನಾಟಕ ಮಾಡುತ್ತೆ? ನಮ್ಮ ಇಂದ್ರಿಯಗಳ ಮೂಲಕ ಅದು ಒಂದು ನಾಟಕ ಮಾಡ್ತಾ ಇರುತ್ತೆ. ಈ ಇಂದ್ರಿಯಗಳು ಯಾವಾಗ್ಲೂ ಏನಾಗಿರುತ್ತೆ? ಹೊರಗಡೆಗೆ ಮುಖ ಮಾಡಿ ಇರುತ್ತೆ, ಬಾಹ್ಯ ಪ್ರಪಂಚದ ಕಡೆಗೆ ಇರುತ್ತೆ. ಯಾವಾಗ್ಲೂ ಅದೇ ಚಿಂತೆ. ಇಂದ್ರಿಯಗಳಂದ್ರೆ ಯಾವ್ಯಾವ್ದು ನಿಮ್ಗೆಲ್ಲ ಗೊತ್ತಿದೆ. ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಹೇಳ್ತೀವಿ. ಅದರಲ್ಲಿ ಕಣ್ಣೇನ್ ಮಾಡುತ್ತೆ? ನೋಡ್ತಾ ಇರುತ್ತೆ, ಎಲ್ಲವನ್ನು ನೋಡುತ್ತೆ. ಯಾವುದನ್ನ ನೋಡುತ್ತೆ? ತನ್ನ ಆ ಮನಸ್ಸಿಗೆ ಯಾವುದು ಸುಖ ಕೊಡುತ್ತೋ ಅದನ್ನ ನೋಡುತ್ತೆ ಅಲ್ವಾ? ಯಾವಾಗ್ಲೂ ಇಂದ್ರಿಯಗಳಿಗೆ ಏನ್ ಬೇಕು? ಸುಖ. ಇಂದ್ರಿಯಗಳಿಗೆ ಏನೂ ಬೇಕಿಲ್ಲ, ನಮ್ಮ ಮನಸ್ಸಿಗೆ ಸುಖ ಬೇಕು. ಅದೇನ್ ಮಾಡುತ್ತೆ? ಬುದ್ಧಿ ಇಂದ್ರಿಯಗಳ ಮೂಲಕ ಮನಸ್ಸಿಗೆ ಸುಖವನ್ನ ಕೊಡ್ತಾ ಇರುತ್ತೆ. ಮನಸ್ಸು ಯಾವಾಗ್ಲೂ ಸುಖವನ್ನೇ ಬಯಸುತ್ತೆ. ಈ ಇಂದ್ರಿಯಗಳೇನಾಗಿದೆ ಈಗ, ಬುದ್ಧಿಯ ಮೂಲಕ ಮನಸ್ಸಿಗೆ ಸುಖವನ್ನು ಕೊಡೋ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಕೊಡುತ್ತೆ ಅಂತ ನೋಡೋಣ. ಕಣ್ಣಿಗೆ ಏನ್ ಹಬ್ಬ ಆಗುತ್ತೋ ಅದನ್ನೇ ನೋಡ್ಬೇಕು, ಏನ್ ಹಿತವಾಗುತ್ತೋ ಅದನ್ನೇ ನೋಡ್ಬೇಕು, ಒಪ್ಕೊಳ್ಳೋಣ. ಕಿವಿಗೆ ಏನು ಆನಂದ ನೀಡುತ್ತೋ ಅಂತಹ ಸುಮಧುರವಾದ ಸಂಗೀತ, ಸುಮಧುರವಾದ ಮಾತುಗಳು ಇದೇ ಬೇಕು, ಅದು ಸರಿ, ತೊಂದರೆ ಇಲ್ಲ. ಕಣ್ಣದು ಕಿವಿದು ಪಾಪ ಪ್ರಾಬ್ಲಮ್ ಇಲ್ಲ. ಇನ್ನು ಚರ್ಮ, ಅದಕ್ಕೇನು ಹಿತವಾಗಿರುವಂತದ್ದೇ. ಯಾವ್ದು ಹಿತವಾಗಿರುತ್ತೆ? ಮೆತ್ತನೆಯ ಹಾಸಿಗೆ, ಸೋಫಾ ಸೆಟ್ಗಳು, ಮಧುರವಾದಂತ ಈ ಡಿಯೋಡ್ರೆಂಟ್ಸು, ಮತ್ತೆ ಇದನ್ನೆಲ್ಲ ಹೇಳ್ತಾರಲ್ಲ, ಸೆಂಟು, ಈ ತರ ಇವುಗಳ ಬಳಕೆಯಿಂದ ಅದಕ್ಕೇನೋ ಒಂದು ಹಿತ ಇರುತ್ತೆ. ಆದ್ರೆ ಏನಾಗುತ್ತೆ, ಈ ರೀತಿ ಅದಕ್ಕೆ ನಾವು ಅದನ್ನ ಏನ್ ಮಾಡ್ತಾ ಇದ್ದೀವಿ? ಆ ಸುಖಕ್ಕೆ, ಆ ಸುಖದಲ್ಲಿ ಇರುವ ಆ ಒಂದು ಆ ಭಾವನೆ ಮನಸ್ಸು ತಾನು ಚಟ ಮಾಡ್ಕೊಂಡ್ಬಿಡ್ತಾ ಇದೆ. ಅದೇ ಬೇಕಿವಾಗ. ನೋಡಿ, ನಮ್ಮ ಮನೆಗಳಲ್ಲೇ ನಾವ್ ಎಷ್ಟು ಈ ಚಟಕ್ಕೆ ಬಿದ್ದಿರ್ತೀವಿ ಅಂದ್ರೆ, ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅಡಿಕ್ಟ್ ಅಂತ ಹೇಳ್ಬೋದು. ಯಾವಾಗ್ಲೂ ಅದೇ ಸ್ಥಳ ಬೇಕು, ಅದೇ ಮೆತ್ತನೆಯ ಹಾಸಿಗೆ, ಆ ಸೋಫಾ, ಹೀಗೆ ಇರ್ಬೇಕಾಗುತ್ತೆ. ಹೌದು, ಇವತ್ತಿನ ಜೀವನ ಶೈಲಿ ಹಾಗೆ ಇದೆ. ಅದಕ್ಕೆ ಪತ್ರಿಜಿಯವ್ರು ಏನ್ ಹೇಳಿದ್ರು? ತಮ್ಮ 18 ಮಾರ್ಗಸೂಚಿ ತತ್ವಗಳಲ್ಲಿ ನಮಗ್ ಕೊಟ್ರು. ಇದನ್ನೆಲ್ಲ ನೀವು ಬ್ರೇಕ್ ಮಾಡ್ಬೇಕು, ಬಿಟ್ಟು ಬರಬೇಕು. ಕೊಟ್ಟು ಅಲ್ಲಿ ಏನ್ ಹೇಳ್ತಾರೆ? ನೀವು ಪ್ರಕೃತಿಯಲ್ಲಿ ಕುಳಿತು ಧ್ಯಾನ ಮಾಡಿ ಅಂತ. ಹೋಯ್ತು, ಸೋಫಾ ಸೆಟ್ ಹೋಯ್ತು, ದಿವಾನ ಹೋಯ್ತು, ಬೆತ್ತನೆಯ ಹಾಸಿಗೆ ಎಲ್ಲ ಹೋಯ್ತು. ಇವಾಗ ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋದು ಅಂದ್ರೆ ಏನು? ಕಲ್ಲಿರುತ್ತೆ, ಮಣ್ಣಿರುತ್ತೆ, ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿದಾಗ ಏನಾಗುತ್ತೆ? ಅಂತ ಸ್ಥಳಗಳಲ್ಲಿ ಸಹಜವಾಗಿ, ಸ್ವಾಭಾವಿಕವಾಗಿ ಈ ವಿಶ್ವ ಪ್ರಾಣಶಕ್ತಿ ಅಂತ ಹೇಳ್ತೀವಿ, ಕಾಸ್ಮಿಕ್ ಎನರ್ಜಿ ಅಂತೀವಲ್ಲ, ಅದು ಹೆಚ್ಚಾಗಿರುತ್ತೆ. ನಾವಲ್ಲಿ ಕುಳಿತುಕೊಂಡಾಗ ಯಾವಾಗ ನಾವು ಆ ಒಂದು ಭೂತತ್ವದ ಜೊತೆ ಸಂಪರ್ಕವನ್ನ ಸಾಧಿಸ್ತೀವಿ ಅಂದ್ರೆ, ನೆಲದ ಮೇಲೆ ಆ ಬರೀ ಕಾಲ್ನಲ್ಲಿ ನಡೆಯುವಂಥದ್ದು, ಅಲ್ಲಿ ಭೂಮಿಯ ಮೇಲೆ ಕುಳಿತುಕೊಳ್ಳುವಂಥದ್ದು, ಮಣ್ಣಿನ ಮೇಲೆ ಹಾಗೆ ಕುಳಿತುಕೊಂಡಾಗ ಏನಾಗುತ್ತೆ? ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗ್ತಾ ಬರುತ್ತೆ. ನಮಗೆ ಹೆಚ್ಚಿನ ಪ್ರಾಣಶಕ್ತಿ ಅನ್ನೋದು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಪತ್ರಿಜಿಯವ್ರು ನಮ್ಗೆ ಏನ್ ಕೊಟ್ಟಿದ್ದಾರೆ, ಗೋಲ್ಡನ್ ವರ್ಡ್ಸ್. ಅದು ಆ ಫಾರ್ಮುಲಾಸ್ ಹಾಕೊಂಡ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅವರು ಲಕ್ಷಾಂತರ ಪುಸ್ತಕಗಳನ್ನ ಓದ್ಬಿಟ್ಟು ನಮ್ಗೆಲ್ಲ ರೆಡಿ ಟು ಈಟ್ ತರ ಮಾಡ್ಕೊಟ್ಬಿಟ್ಟಿದ್ದಾರೆ. ಪ್ರಕೃತಿಯಲ್ಲಿ ಧ್ಯಾನ ಮಾಡಿ ಅಂದ್ರು, ಬ್ರೇಕ್ ದ ರೊಟೀನ್ ಅಂದ್ರು. ರೊಟೀನ್ ನ ಬ್ರೇಕ್ ಮಾಡ್ಬೇಕು. ಯಾವಾಗ್ಲಿಂದ ನಮಗ್ ಬುದ್ಧಿ ತಿಳಿದಾಗಿಂದ ಏನೇನೋ ಎಲ್ಲ ಕಂಫರ್ಟ್ ಝೋನ್ ಅಂತ ಬಂದ್ಬಿಡುತ್ತೆ. ಅದ್ರಲ್ಲಿ ಇದ್ದೀವಲ್ಲ,
ಅದನ್ನ ಬ್ರೇಕ್ ಮಾಡಿ ಬನ್ನಿ, ಬ್ರೇಕ್ ಮಾಡಿ ಬಂದ್ರೆ ನೀವು ಬೆಳಿತೀರಾ ಅಂತ ಹೇಳ್ತಾ ಬರ್ತಾರೆ. ಆಯ್ತು, ಕಣ್ಣು ಕಿವಿ ಚರ್ಮ ಆಯ್ತು, ಮೂಗುಂದು ಅದಕ್ಕೆ ಯಾವಾಗ್ಲೂ ಮಧುರವಾದ ವಾಸನೆ ಬಂತು ಅಂತ ಅಂದ್ರೆ ಅದು ಮೆಸೇಜ್ ಕಳಿಸುತ್ತೆ. ಎಲ್ಲೋ ಒಂದು ಒಳ್ಳೆ ಕಾಫಿ ವಾಸನೆ ಬರ್ತಾ ಇದೆ, ಇಲ್ಲಿ ಯಾವ್ದೋ ಒಳ್ಳೆ ಹೋಟೆಲ್ ಇರ್ಬೇಕು ನೋಡೋಣ, ಯಾರ ಮನೇಲೋ ಬೋಂಡಾ ಕರಿತಾ ಇದ್ದಾರೆ, ನಮ್ಮ ಮನೇಲೂ ಬೋಂಡಾ ಮಾಡ್ಬೇಕು, ಬೋಂಡಾ ವಾಸನೆ ಬರ್ತಾ ಇದೆ. ಹೀಗೆ ಏನ್ ಮಾಡುತ್ತೆ, ಚಪಲಗಳನ್ನ ಹೆಚ್ಚು ಮಾಡುತ್ತೆ. ನಿಜವಾಗ್ಲೂ ಆಗ ತಿನ್ಬೇಕನ್ನ ಆಸೆಯಾಗ್ಲಿ ಯೋಚನೆಯಾಗ್ಲಿ ನಮ್ಮ ಆತ್ಮಕ್ಕಿರ್ಲಿಲ್ಲ. ಆದ್ರೆ ಮನಸ್ಸು ಏನ್ ಮಾಡ್ತು, ಇಂದ್ರಿಯಗಳ ಮೂಲಕ ಈ ಆಸೆಗಳನ್ನ ಉಂಟು ಮಾಡುವ ಹಾಗೆ ಬುದ್ಧಿಯನ್ನು ಪ್ರಚೋದಿಸುತ್ತೆ. ನೋಡಿ ಎಷ್ಟು ಸೊಗಸಾಗಿದೆ ಈ ಕನೆಕ್ಷನ್. ಈಗೇನಾಯ್ತು, ಆ ಚಪಲಕ್ಕೆ ಬಿದ್ದು ಒಳ್ಳೆ ಬೋಂಡಾ ಬಜ್ಜಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಒಂದಿನ ಆದ್ರೆ ಪರವಾಗಿಲ್ಲ, ಯಾವಾಗ್ಲೂ ಪದೇ ಪದೇ ಅದು ಚಟ ಆಗೋಗ್ಬಿಡುತ್ತೆ. ಚಟ ಆಗ್ಬಾರ್ದು. ನಾವು ಕೇಳಿದ್ದೇವೆ, ಯಾರ್ಯಾರು ಚಟಗಳನ್ನ ಮಾಡ್ಕೊಂಡ್ರು ಅವರೆಲ್ಲರೂ ರೋಗ ರುಜಿನಗಳಿಗೆ ತುತ್ತಾದ್ರು. ಯಾವುದು ಚಟ ಆಗ್ಬಾರ್ದು. ಅದಕ್ಕೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಯಾರು ಎಲ್ಲವನ್ನೂ ಹಿತಮಿತವಾಗಿ ಮಾಡ್ತಾ ಬರ್ತಾರೆ ಅವರಿಗೆ ಯಾವುದೇ ದುಃಖಗಳು ಇರೋದಿಲ್ಲ. ಎಲ್ಲ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಗೆಲ್ಲಬಹುದು. ಈಗ ಬರುತ್ತೆ ನೋಡಿ ಮುಖ್ಯವಾದಂತ ಇಂದ್ರಿಯ ಯಾವುದು, ನೀವೆಲ್ಲ ಗೆಸ್ ಮಾಡಿರ್ತೀರ, ನಾಲಿಗೆ, ಬಾಯಿ. ಬಾಯಿ ಕರ್ಮೇಂದ್ರಿಯ ಆಗುತ್ತೆ, ನಾಲಿಗೆ ರುಚಿಯನ್ನ ತಿಳಿಸೋದ್ರಿಂದ ಅದನ್ನ ನಾವು ಪಂಚೇಂದ್ರಿಯಗಳ ಕೆಳಗೆ ಸೇರಿಸ್ಬಿಡ್ತೀವಿ. ನಾಲಿಗೆ ಕೆಲಸ ಏನು, ರುಚಿ ರುಚಿಯಾದ ಆಹಾರವನ್ನ ತಿನ್ನುವಂಥದ್ದು. ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ, ಏನೋ ತಿನ್ಕೊಂಡ್ಬಿಡು ಅಂತ ಬಿಟ್ಬಿಡ್ಬೋದಾಗಿತ್ತು. ಜೊತೆಗೆ ಇನ್ನೊಂದಿದೆ ಅದಕ್ಕೆ ಕೆಲಸ, ಮಾತನಾಡ ಅಂತದ್ದು. ಈಗ ರುಚಿ ರುಚಿಯಾಗಿ ತಿನ್ನುವಂಥದ್ದು ಏನಾಗುತ್ತೆ, ಒಂದು ಫಸ್ಟು ಸ್ವಲ್ಪ ತಿಂತಾ ಇದ್ದಿದ್ದು ಮತ್ತೆ ಅದು ಪ್ರಾಕ್ಟೀಸ್ ಆಗೋಯ್ತು. ಪ್ರತಿದಿನ ಸಂಜೆ ಬೋಂಡಾ ಬಜ್ಜಿ ಇರ್ಬೇಕು, ಪಾನಿಪುರಿ ಇರ್ಬೇಕು. ಸೊ ಈ ರೀತಿ ಚಟ ಆದಾಗ ಏನಾಗುತ್ತೆ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇಲ್ಲಿ ಆತ್ಮ ಬರುತ್ತೆ, ಈಗ ತನ್ನ ಇಂಟೆಲಿಜೆನ್ಸ್ ಅನ್ನ ಉಪಯೋಗಿಸುತ್ತೀಗ. ಅದನ್ನ ಹೇಳ್ತೀವಿ AI ಅಂದ್ರೆ ಆತ್ಮ ಇಂಟೆಲಿಜೆನ್ಸ್ ಅಂತ ಈಗಲೇ ಹೇಳ್ಕೊಂಡ್ಬಿಡೋಣ. ಏನ್ ಮಾಡುತ್ತೆ, ಆತ್ಮದ ಇಂಟೆಲಿಜೆನ್ಸ್, ಆತ್ಮದ ವಿವೇಕ ಏನನ್ನ ಹೇಳುತ್ತೆ, ಯಾರು ವಿವೇಕಿಯಾಗಿರ್ತಾನೆ. ವಿವೇಕ ಅಂದ್ರೆ ಇಲ್ಲಿ ನಾವು ಏನು ಅಂತ ನೋಡೋಣ. ಎಲ್ಲವನ್ನು ಮಧ್ಯ ಮಾರ್ಗದಲ್ಲಿ ಸಂಭಾಳಿಸುವಂತಹ ಒಂದು ವಿವೇಕ. ತಿನ್ಬೇಕು, ಮಿತಿಯಲ್ಲಿ ತಿನ್ಬೇಕು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹಿತ ಬುಕ್ ಋತ ಬುಕ್ ಮಿತ ಬುಕ್ ಅಂತ. ಹಿತವಾದ ಆಹಾರವನ್ನು ಮಿತವಾಗಿ ಆ ಋತುವಿಗೆ ಸಂಬಂಧಿಸಿದ ಆಹಾರವನ್ನ ತಿನ್ನಿ ಅಂತ. ಎಷ್ಟು ಬೇಕೋ ಅಷ್ಟೇ. ಅದಕ್ಕೆ ಒಂದು ಲೆಕ್ಕಾಚಾರ ಇದೆ ನಾವು ಊಟ ಮಾಡ್ಬೇಕಾದ್ರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಇದನ್ನ ಹೇಳ್ತಾನೆ, 6ನೇ ಅಧ್ಯಾಯದ ಧ್ಯಾನ ಯೋಗದಲ್ಲಿ ಇದು ಬರುತ್ತೆ, ಯುಕ್ತಾಹಾರ ವಿಹಾರಸ್ಯ ಅಂತ ಹೇಳದ್ನಲ್ಲ, ಆ ಶ್ಲೋಕದ ವಿವರಣೆಯನ್ನು ಕೊಡುವಾಗ ಹೇಳ್ತಾನೆ, ನಾವು ದೇಹ ಆ ಹೊಟ್ಟೆಯ ಒಂದು ಮುಕ್ಕಾಲು ಭಾಗ ಮಾತ್ರ ಊಟ ಮಾಡ್ಬೇಕು, ಕಾಲ್ ಭಾಗ ಗಾಳಿ ಅಡಗ್ ಬಿಡ್ಬೇಕು ಅಂತ. ಅದೆಲ್ಲ ಮರ್ತೇ ಹೋಗುತ್ತೆ, ಪೂರ್ತಿ ತಿಂದು ಬಿಡ್ತೀವಿ. ರುಚಿಯಾಗಿದೆ ಅಂದ್ರೆ ಇನ್ನೂ ಒಂದು ಹೆಚ್ಚಿಗೆ ಸ್ವಲ್ಪ ಕಂಠಮಟ್ಟ ತಿನ್ನೋದು. ಆದ್ರೆ ಈಗ ನಾವು PSSMಗೆ ಒಂದು ಧ್ಯಾನಿಗಳಾಗಿರೋದ್ರಿಂದ ನಮ್ಮಲ್ಲಿ ಆತ್ಮದ ಇಂಟೆಲಿಜೆನ್ಸ್ ಇದೆ. ಈಗೇನ್ ಮಾಡ್ತೀವಿ, ವಿವೇಕ ಯೂಸ್ ಮಾಡ್ತೀವಿ, ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನ ತಿಂತೀವಿ ಅಲ್ವಾ. ಕಡಿಮೆ ಪ್ರಮಾಣದಲ್ಲಿ ಆಹಾರ ತಿನ್ನೋದ್ರಿಂದ ನಮ್ಗೆ ಬಹಳಷ್ಟು ಲಾಭಗಳಿದೆ. ಏನಾಗುತ್ತೆ, ನಮ್ಮಲ್ಲಿ ಶೇಖರವಾಗಿರುವಂತ ಒಂದು ಆ ಶಕ್ತಿ ಏನಿದೆ, ಒಂದು ಫ್ಯಾಟ್ ಅಂತೀವಿ, ಆ ಒಂದು ಕೊಬ್ಬಿನ ಅಂಶಗಳೇನಿದೆ ಅದೆಲ್ಲವೂ ಕೂಡ ಇಲ್ಲಿ ಬಳಕೆಯಾಗುತ್ತೆ. ಅವಾಗ ಏನಾಗುತ್ತೆ, ದೇಹ ಆರೋಗ್ಯವಾಗ್ತಾ ಬರುತ್ತೆ. ಮತ್ತೆ ಇನ್ನೊಂದು
ಇದಕ್ಕೆ ಇರುವಂತ ಬೆನಿಫಿಟ್ ಅಂದ್ರೆ ನಮ್ಗೆ ಧ್ಯಾನ ಅಂದ್ರೆ ಗೊತ್ತಿದೆ, ಬೆಳಗಿನ ಜಾವ ಎದ್ದೇಳ್ಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತೀವಿ. ಸೊ ರಾತ್ರಿ ಹೊತ್ತು ಕಡಿಮೆ ಆಹಾರ ತಿನ್ನೋದ್ರಿಂದ ನಮ್ಗೆ ಬೆಳಿಗ್ಗೆ ಎದ್ದೇಳೋದು ತುಂಬಾ ಸುಲಭ ಆಗುತ್ತೆ. ಚೆನ್ನಾಗಿ ಊಟ ಮಾಡಿ ನೋಡಿ, ಬೆಳಗ್ಗೆ ಎದ್ದೇಳಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ತುಂಬಾ ಜನ ಹೇಳ್ತಾರೆ, ನಾನೆಲ್ಲ ಧ್ಯಾನ ಮಾಡ್ಬೇಕು ಅನ್ಕೊಳ್ತೀನಿ, ಎಲ್ಲ ಮಾಡ್ಬೇಕು, ಆದ್ರೆ ಬೆಳಿಗ್ಗೆ ಎದ್ದೇಳೋದೇ ಆಗೋದಿಲ್ಲ ಮೇಡಮ್, ತುಂಬಾ ಕಷ್ಟ ಆಗುತ್ತೆ ಅಂತ. ಯಾಕೆ? ರಾತ್ರಿ ತಡವಾಗಿ ಚೆನ್ನಾಗಿ ಊಟ ಮಾಡಿರ್ತಾರೆ. ಸೊ ಈ ಒಂದು ವಿವೇಕನ ನಾವು ಬಳಸ್ಬೇಕು. ಎಲ್ಲಿ, ಯಾವಾಗ, ಎಷ್ಟು ಆಹಾರ ತಿನ್ನಬೇಕು. ಮದ್ವೆ ಮನೆಗೆ ಹೋಗ್ತೀವಿ, ತುಂಬಾ ವೆರೈಟೀಸ್ ಮಾಡಿರ್ತಾರೆ. ಚೆನ್ನಾಗಿ ತಿಂದ್ರೆ ಏನಾಯ್ತು, ಅವತ್ತಿನ ದಿನ ಹಾಳಾಯ್ತು. ಒಂದು ದಿನ ನಾವು ಸಾಧನೆಯನ್ನ ಬಿಟ್ವಿ ಅಂದ್ರೂ ಕೂಡ ಎಷ್ಟೋ ಹಿಂದಕ್ಕೆ ಬರ್ತೀವಿ. ಸೊ ಹಾಗಾಗಿ ನಾವು ನಮ್ಮ ಆಹಾರ ವಿಹಾರದ ವಿಷಯದಲ್ಲೂ ಕೂಡ ಎಚ್ಚರವನ್ನ ವಹಿಸ್ಬೇಕು. ಇದು ಆತ್ಮದ ವಿವೇಕನೇ ಇದು. ಹೀಗೆ ನಾವು ರುಚಿಯ ಬಗ್ಗೆ ಎಚ್ಚರ ವಹಿಸಿದ್ವಿ ಅಲ್ವಾ? ಈಗ ಇನ್ನೊಂದು ಕೆಲಸ ಮಾಡುತ್ತಲ್ಲ ನಾಲಿಗೆ, ಮಾತು. ಮಾತು ಅಂದ್ರೆ ಅಷ್ಟು ಪ್ರಿಯ. ಕೆಲವ್ರಿಗೆ ಫೋನ್ ಮಾಡಿದ್ರೆ ಯಾವ ವಿಷಯ ಮಾತಾಡ್ಬೇಕನ್ನೋ ವಿವೇಕ ಇರಲ್ಲ. ನಾವೇನೋ ಒಂದನ್ನ ಕೇಳಕ್ಕೆ ಫೋನ್ ಮಾಡಿದ್ರೆ ಅದಕ್ಕೆ ಸಂಬಂಧ ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ಗಂಟುಗಟ್ಲೆ ಹೇಳ್ತಾ ಕೂತ್ಕೊಳ್ತಾರೆ. ಸೌಜನ್ಯಕ್ಕೋಸ್ಕರ ನಾವು ಕೇಳಿಸ್ಕೊಳ್ತಾ ಇರ್ಬೇಕು. ಸಮ್ಮವಾಕ್ ಅಂತ ಬುದ್ಧ ಕೂಡ ಅಷ್ಟಾಂಗ ಮಾರ್ಗದಲ್ಲಿ ಹೇಳ್ತಾನೆ. ಸರಿಯಾದ ಮಾತು, ಎಷ್ಟು ಬೇಕೋ ಅಷ್ಟೇ ಹಿತಮಿತವಾದ ಮಾತು, ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು, ಮಿತವಾದ ಮಾತು ಏನ್ ಮಾಡುತ್ತೆ, ನಮ್ಮ ಶಕ್ತಿಯನ್ನ ಉಳಿಸುತ್ತೆ ಸ್ನೇಹಿತರೆ. ಧ್ಯಾನದಲ್ಲಿ ಶಕ್ತಿ ಗಳಿಸ್ಕೊಂಡಿರ್ತೀವಿ. ಆ ಶಕ್ತಿ ಗಳಿಸೋದಷ್ಟೇ ಮುಖ್ಯ ಅಲ್ಲ, ಗಳಿಸಿದ ಶಕ್ತಿಯನ್ನ ಉಳಿಸ್ಕೊಳ್ಳೋದು ಮುಖ್ಯ. ಉಳಿಸ್ಕೊಳ್ಳೋದು ಹೇಗೆ? ಹೀಗೆ ನಮ್ಮ ಇಂದ್ರಿಯಗಳು ಆಟ ಆಡ್ತಿರ್ತಾವಲ್ಲ, ಮನಸ್ಸು ಪ್ರಚೋದಿಸಿ ಕೆಲಸ ಮಾಡಿಸುತ್ತಲ್ಲ, ಅಲ್ಲೆಲ್ಲ ನಾವು ಆತ್ಮದ ವಿವೇಕವನ್ನ ಬಳಸ್ಬೇಕು. ಬಳಸಿ ಅವುಗಳನ್ನ, ಹೊರಮುಖವಾಗಿರುವ ಇಂದ್ರಿಯಗಳನ್ನ ಒಳಮುಖವಾಗಿ ತಿರುಗಿಸ್ಕೋಬೇಕು. ಒಳಮುಖವಾಗಿ ತಿರುಗಿಸಿದಾಗ ಏನಾಗುತ್ತೆ, ನಮ್ಮ ಅಂತರ್ಪ್ರಯಾಣ ಪ್ರಾರಂಭ ಆಗತ್ತೆ. ಒಳಮುಖವಾಗಿ ತಿರುಗಿಸೋದು ಅಂದ್ರೆ ಏನು? ಕಣ್ಣು ಬಿಟ್ರೆ ಹೊರಮುಖವಾಗಿರುತ್ತೆ, ಕಣ್ಣು ಮುಚ್ಕೊಳ್ಳೋದು. ಕಣ್ಣು ಮುಚ್ಕೊಂಡು ಕೈಗಳನ್ನ ಬಂಧಿಸಿ ನಾವು ನಮ್ಮ ಉಸಿರನ್ನೇ ಗಮನಿಸ್ತಾ ಇದ್ರೆ ಎಲ್ಲಾ ಇಂದ್ರಿಯಗಳು ಒಳಮುಖವಾಗ್ತವೆ. ಬಾಯಿ ಮುಚ್ಚಿದೀವಿ, ಬಾಯಿಗೂ ಕೆಲಸ ಇಲ್ಲ, ಕಣ್ಣು ಮುಚ್ಚಿಬಿಟ್ಟಿದೀವಿ. ಈಗ ನಿಧಾನವಾಗಿ ನಾವು ಉಸಿರನ್ನೇ ಗಮನಿಸ್ತಾ ಇದ್ದಾಗ ಕಿವಿಗಳು ಕೂಡ ಹೊರಗಡೆಯ ಶಬ್ದವನ್ನು ಕೇಳಿಸ್ಕೊಳ್ಳೋದು ಬಿಟ್ಟು ಒಳಮುಖವಾಗ್ತವೆ. ಒಳಮುಖವಾದಾಗ ಏನಾಗುತ್ತೆ, ನಾವು ಬೇರೆ ಬೇರೆ ಶಬ್ದಗಳು, ಎಲ್ಲೂ ಇಲ್ಲದ ಶಬ್ದಗಳನ್ನ ಕೇಳ್ತೀವಿ. ಈ ಕಿವಿಗಳಲ್ಲೂ ಕೂಡ ಒಂದು ಚಕ್ರ ಇದೆಯಂತೆ, ಆ ಚಕ್ರ ಆಕ್ಟಿವೇಟ್ ಆಗತ್ತೆ. ಹಾಗೆ ಧ್ಯಾನದಲ್ಲಿ ಕೆಲವರು ಹೇಳ್ತಿರ್ತಾರೆ, ಧ್ಯಾನ ಮಾಡ್ತಾ ಕೂತಿದ್ದೆ, ಇದ್ದಕ್ಕಿದ್ದಾಗೆ ಏನೋ ಸೆಂಟ್ ಸ್ಮೆಲ್ ಬಂತು, ವಿಭೂತಿ ಸ್ಮೆಲ್ ಬಂತು, ಶ್ರೀಗಂಧದ ಸ್ಮೆಲ್ ಬಂತು. ಕಣ್ಣು ಬಿಟ್ಟು ನೋಡಿದ್ರೆ ಧ್ಯಾನ ಮುಗಿದ ಮೇಲೆ ಯಾರು ಇರ್ಲಿಲ್ಲ, ಏನು ಇರ್ಲಿಲ್ಲ, ಹೇಗ್ ಬಂತು? ಅದನ್ನ ಹೇಳ್ತಾರೆ, ಅದು ಯಾರಾದ್ರೂ ಮಾಸ್ಟರ್ಸ್ ಅಲ್ಲಿ ಬಂದಿರ್ತಾರೆ. ಯಾಕೆ ಬರ್ತಾರೆ? ಧ್ಯಾನ ಮಾಡುವಾಗ ಎಲ್ಲ ಕಡೆಯೂ ಅವರು ಬರ್ತಾರೆ. ಆದ್ರೆ ಅದನ್ನ ಗಮನಿಸುವ, ಗುರುತಿಸುವ ವಿವೇಕ ನಮಗಿರ್ಬೇಕು. ನಮಗೆ ಅಂದ್ರೆ ನಮ್ಮ ಆತ್ಮಕ್ಕೆ. ನಾವು ಅದಕ್ಕೆ ಸ್ಪೇಸ್ ಕೊಟ್ಟಿರ್ತಾನೆ, ಅದು ಆಕ್ಟಿವ್ ಆಗೋದು. ತನ್ನ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿ ಇದನ್ನೆಲ್ಲ ಗುರುತಿಸಿ ನಮಗೆ ಹೇಳತ್ತೆ. ಹೀಗೆ ಅದು ಆಕ್ಟಿವೇಟ್ ಆಗತ್ತೆ. ಈ ಕಾರಣದಿಂದ ನಾವು ಮಾತಿನ ಬಗ್ಗೆ, ಆಲೋಚನೆಗಳ ಬಗ್ಗೆ, ಅದಾದ್ಮೇಲೆ ಬರ್ತೀನಿ. ಈಗ ಮಾತು ಅನ್ನುವಾಗ ಪತ್ರಿಜಿಯವರು ನಮ್ಗೆ ವಾಕ್ಕ್ಷೇತ್ರ ಕೊಟ್ರು ನೋಡಿ. ಅದನ್ನ
ಸ್ಟಡಿ ಮಾಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗ ಏನೇನ್ ಮಾತಾಡ್ತೀವಿ, ಎಷ್ಟು ಮಾತಾಡ್ತೀವಿ ಇದು. ಜೀಸಸ್ ಒಂದ್ ಕಡೆ ಹೇಳ್ತಾರೆ, ನಿಮ್ ಬಾಯಿಯೊಳಗೆ ಏನ್ ಹೋದ್ರೂ ಪರವಾಗಿಲ್ಲಪ್ಪ, ಏನಾದ್ರೂ ತಿನ್ನಿ, ನೋ ಪ್ರಾಬ್ಲಮ್. ದೇಹದ ಮೇಲೆ ಅದ್ರ ಪ್ರಭಾವ ಬೀರುತ್ತೆ ಅಷ್ಟೇ. ಸ್ವಲ್ಪ ಏನೋ ಕಾಯಿಲೆ ಬರ್ಬೋದು, ಅದು ಇದು ಬರ್ಬೋದು, ಆಮೇಲೆ ಹಂಗೆ ಧ್ಯಾನ ಮಾಡ್ತಾ ವಾಸಿ ಆಗುತ್ತೆ, ನೋ ಪ್ರಾಬ್ಲಮ್ ಅಂತ ದೊಡ್ಡದೇನಲ್ಲ. ಆದರೆ ನಿಮ್ಮ ಬಾಯಿಯಿಂದ ಹೊರಗಡೆ ಬರುತ್ತಲ್ಲ ಅಮೃತ ವಾಕ್ಯಗಳು, ಅದು ಪ್ರಾಬ್ಲಮ್. ಅಂದ್ರೆ ಏನೇನೋ ಮಾತಾಡಿದ್ರೆ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಲ್ಲಿ ವಿವೇಕ ಇರ್ಬೇಕು. ನಾನೇನ್ ಮಾತಾಡ್ತಿದ್ದೀನಿ, ಎಷ್ಟೋ ಮಾತಾಡ್ತಿದ್ದೀನಿ. ಯಾವಾಗ ನಾವು ಹಳಿ ತಪ್ತೀವಿ ಹೇಳಿ? ಕೋಪ ಬಂದಾಗ. ಕೋಪ ಬಂದಾಗ ನಾವು ನಮ್ಮನ್ನು ಮರ್ತು ಬಿಟ್ಟು ಮಾತಾಡ್ಬಿಟ್ಟು. ಕೋಪ ಯಾಕೆ ಬರುತ್ತೆ? ನನಗೂ ಕೋಪ ಇದೆ, ಯಾಕೆ ಹಿಂಗ್ ಕೋಪ ಬರುತ್ತೆ ಅಂತ ನಾನು ಒಂದ್ ಸ್ವಲ್ಪ ಅನಾಲಿಸಿಸ್ ಮಾಡ್ತೇನೆ. ಸೆಲ್ಫ್ ಅನಾಲಿಸಿಸ್ ಜಾಸ್ತಿ ಮಾಡ್ತಾ ಇರ್ತೀನಿ ನಾನು. ನನ್ನ ವರ್ತನೆಗಳು, ನನ್ನ ಮಾತು, ನಡವಳಿಕೆಗಳು ಏನಾದ್ರೂ ಆಗ್ತಾ ಇದ್ದಾಗ ಅದ್ರ ಬಗ್ಗೆ ನಾವು ಅನಾಲಿಸಿಸ್ ಮಾಡ್ಕೋಬೇಕು. ಇದನ್ನೇ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತೀವಿ, ಆತ್ಮಾವಲೋಕನ. ಪ್ರತಿ ದಿನ, ಪ್ರತಿ ಕ್ಷಣ ನಡಿಬೇಕು ಸ್ನೇಹಿತರೆ. ಕೋಪ ಯಾಕೆ ಬರುತ್ತೆ ಅಂತ ನಾನು ಯೋಚನೆ ಮಾಡಿದ್ರೆ ಅದಕ್ಕೆ ಬಂದ ಉತ್ತರ ಏನಪ್ಪಾ ಅಂದ್ರೆ, ಅಹಂಕಾರ. ಎಲ್ಲಿ ಅಹಂಕಾರ ಇರುತ್ತೆ ಆವಾಗ ಕೋಪ ಬರುತ್ತಂತೆ. ನಾನು ಒಂದು ಪುಸ್ತಕದಲ್ಲಿ ಕೂಡ ಓದ್ದೆ. ಯಾಕೆ ಕೋಪಕ್ಕೂ ಅಹಂಕಾರಕ್ಕೂ ಏನ್ ಸಂಬಂಧ? ಕೋಪ ಬರೋದು ಯಾವಾಗ? ನಮ್ಮ ನಿರೀಕ್ಷೆಗಳಲ್ಲಿ ನೆರವೇರದೆ ಇದ್ದಾಗ. ನಾವ್ ಏನೋ ಅಂದ್ಕೊಂಡಿರ್ತೀವಿ, ಅದ್ರಲ್ಲಿ ಆಗಿಲ್ಲ ಅಂದ್ರೆ ಕೋಪ ಬರುತ್ತೆ. ಅಥವಾ ನಮ್ಗೆ ಏನೋ ಅನ್ಸಿರುತ್ತೆ, ಅದಕ್ಕೆ ಸರಿಯಾದ ಅಭಿಪ್ರಾಯ ಸಿಕ್ಲಿಲ್ಲ ಅಂದ್ರೆ ಕೋಪ ಬರುತ್ತೆ. ಅಂದ್ರೆ ನನ್ನ ಅಭಿಪ್ರಾಯವೇ ಸರಿ, ನನ್ನ ನಿಲುವೇ ಸರಿ, ನನಗೆ ಮರ್ಯಾದೆ ಕಡಿಮೆ ಆಯ್ತು, ನನ್ನ ಮಾತಿಗೆ ಬೆಲೆ ಕಡಿಮೆ ಆಯ್ತು, ನನ್ನನ್ನು ಯಾರೋ ಗುರುತಿಸ್ಲಿಲ್ಲ, ನನ್ನ ಒಂದು ವಾದವನ್ನು ಯಾರೂ ಒಪ್ಲಿಲ್ಲ ಅಂದ್ರೆ ನಾನು 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 ನನ್ನದು 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 ಅಂತ ಇದೆ ನೋಡಿ ಅಲ್ಲಿ. ಇದೇ ನನ್ನ ಅಹಂಕಾರ. ನನ್ನದು ಯಾವಾಗ ಕೋಪ ಬರ್ತಿಲ್ಲ ಅಂದ್ರೆ ಅಹಂಕಾರ ಇಲ್ಲ ಅಂದ್ರೆ ಕೋಪ ಬರಲ್ಲ. ಈ ಕೋಪ ಬಂದಾಗ ಏನ್ ಅನ್ಕೋಬೇಕು ನಾವೆಲ್ಲ? ಓ, ಇದು ನನ್ನ ಅಹಂಕಾರನಪ್ಪ, ಸೊ ಹಾಗಾಗಿ ನಾನೀಗ ಮಾತಾಡ್ಬಾರ್ದು. ಅಹಂಕಾರ ಇದ್ರೆ ಏನಾಗುತ್ತೆ? ಅಹಂಕಾರ ಇದ್ದರೆ ಆತ್ಮಜ್ಞಾನ ಬರುವುದಿಲ್ಲ. ಬರ್ದಿಟ್ಕೊಂಡ್ಬಿಡಿ. ನಮ್ಗೆ ಎಲ್ಲೆಲ್ಲಿ ಅಹಂಕಾರ ಇರುತ್ತೆ ಅಂದ್ರೆ ನಾವು ಅನ್ಕೊಂಡಿರ್ತೀವಿ ಅಹಂಕಾರ ಅಂದ್ರೆ ದುರಹಂಕಾರ ತೋರಿಸೋದು, ಏನೋ ಯಾರಿಗೋ ದುರಹಂಕಾರದಲ್ಲಿ ಮಾತನಾಡೋದು, ಬೈಯೋದು, ಇದನ್ನ ಅಹಂಕಾರ ಅಂತ ಅನ್ಕೊಂಡಿದೀವಿ. ತುಂಬಾ ದುಡ್ಡು, ದೌಲತ್ತು, ದರ್ಪ ತೋರ್ಸಿದ್ರೆ ಅಹಂಕಾರ ಅಂತ ಇಲ್ಲ. ಎಲ್ಲರಿಗೂ ಅಹಂಕಾರ ಅನ್ನೋದು ಇರುತ್ತೆ, ನಮ್ಮಲ್ಲಿದೆ. ನೋಡ್ಕೋಬೇಕು ನಮ್ಮನ್ನ ನಾವು. ಈ ಅಹಂಕಾರದ ರೂಪಗಳು ಯಾವ್ಯಾವ ರೀತಿ ಇರುತ್ತೆ, ಯಾವ್ಯಾವ ರೀತಿ ಅದು ಎಕ್ಸ್ಪ್ರೆಸ್ ಆಗುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ಕೋಪ, ನಂತರ ದ್ವೇಷ. ಯಾರ ಬಗ್ಗೆ ದ್ವೇಷ ಇದೆ ಅಂದ್ರೆ ಅದು ನಮ್ಮ ಅಹಂಕಾರ ಅಂತ ಅನ್ಕೊಂಡ್ಬಿಡೋಣ. ಯಾಕೆ ದ್ವೇಷಿಸ್ತೀವಿ ಹೇಳಿ? ಅವ್ರು ಸರಿ ಇಲ್ಲ, ನಾನೇ ಸರಿ, ಇದೇ ಬರೋದು. ಅವರೆಲ್ಲರೂ ತಪ್ಪು, ನಂದೇ ಸರಿ, ಇದು ಬಂದಾಗ್ಲೇ ದ್ವೇಷ ಬರೋದು. ಅವ್ರು ನಾನು ಏನೋ ಅಂದ್ಬಿಟ್ರು, ನನಗೆ ಅವಮಾನ ಆಯ್ತು. ಅವಮಾನ ಆಗೋದಂದ್ರೇನು? ನನ್ನಲ್ಲಿ ಅಹಂಕಾರ ಇದ್ರೇನೆ ನನಗೆ ಭಾವನೆ ಬರೋದು, ಅವಮಾನ ಆಗ್ತಾ ಇದೆ, ಅವಮಾನ ಅಂತ. ನನ್ನಲ್ಲಿ ವಿನಯ ಇದ್ಬಿಡ್ಲಿ, ಯಾರಾದ್ರೂ ನಾನು ಅಂದಾಗ ಅನ್ಕೊಂಡು ಹೋಗ್ಬಿಡ್ತೀವಿ. ಅದೇ ನನ್ನಲ್ಲಿ ಅಹಂ ಇದ್ದಾಗ, ಅಯ್ಯೋ ನಾನೇನು, ನನ್ ಲೆವೆಲ್ ಏನು, ನನ್ ಮರ್ಯಾದೆ ಏನಾಯ್ತು, ಎಲ್ಲರ ಎದುರಿಗೆ ಹಿಂಗ್ ಮಾತಾಡ್ಬಿಟ್ರು, ಹೀಗೆ ಅಂದ್ಬಿಟ್ರು. ಸೊ ಅವ್ರನ್ನ ದ್ವೇಷಿಸ್ಬೇಕು. ಅವ್ರ ಬಗ್ಗೆ ನಾನು ಮತ್ತೆ ಅವ್ರನ್ನ ಸಿಕ್ಕಿದ್ರು ಮಾತಾಡಿಸ್ಬಾರ್ದು, ಅವ್ರನ್ನ ದೂರ ಇಡ್ಬೇಕು. ಅವ್ರಿಗೆ ನಾನು ಒಂದ್ ದಿನ ಇದೇ ರೀತಿ ಅವ್ರಿಗೆ ನಾನು ಮಾಡ್ಬೇಕು. ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಯಾರು ಮಾಡ್ತಾ ಬುದ್ಧಿ ಮಾಡ್ತಾ ಇರುತ್ತೆ. ಅಯ್ಯೋ ಸೋಲ್ ಒಪ್ಕೋಬೇಡ, ನೀನೇನ್ ಕಮ್ಮಿ ಇಲ್ಲ, ನೀನ್ ಯಾಕೆ ಹಿಂಗ್ ಮಾಡ್ತೀಯ? ಸೊ ಎಲ್ಲಿದು ಅಹಂನಿಂದ ಬರುವಂತಹ ಒಂದು ಭಾವನೆಗಳು. ಆಮೇಲೆ ಮತ್ಸರ, ಹೊಟ್ಟೆ ಕಿಚ್ಚು. ಯಾಕೆ? ನಂದೇ ಸರಿ, ನಾನೇ ಚೆನ್ನಾಗಿರೋದು, ನನ್ನನ್ ಬಿಟ್ಟು ಅವ್ರನ್ನ ಚೆನ್ನಾಗಿದ್ದಾರೆ ಅಂತ ಹೊಗಳ್ಬಿಟ್ರು. ಅವ್ರದ್ದು ಎಲ್ಲ ಮನೆ ಚೆನ್ನಾಗಿದೆ ಅಂದ್ಬಿಟ್ರು, ಅವರ ಸೆಷನ್ ಚೆನ್ನಾಗಿದೆ ಅಂದ್ರು, ಅವ್ರದ್ದೆಲ್ಲ ಹೊಗಳ್ತಿದ್ರೆ ನನ್ ಹೊಗಳ್ತಿಲ್ಲ. ಹೊಟ್ಟೆ ಕಿಚ್ಚು ಬರೋದಕ್ಕೆ ಶುರುವಾಯ್ತು. ಯಾಕೆ ಹೊಟ್ಟೆ ಕಿಚ್ಚು ಬರ್ತಿದೆ? ನಾನು ನನ್ನದು ನೋಡ್ಕೊಳ್ಳಿ, ಎಲ್ಲಾ ಕಡೆ ಇದೇ ಬರ್ತಾ ಇದೆ. ಸೊ ಇದು ಕೂಡ ಅಹಂಕಾರನೇ. ವಾದಿಸೋದು, ಆರ್ಗ್ಯೂ ಮಾಡ್ತಾ ಇರ್ತಾರೆ, ಏನ್ ಹೇಳಿದ್ರು ಒಪ್ಪಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಹತ್ರ ನಿಮ್ಮ ಹತ್ರ ನನ್ನ ಹತ್ರ ಇಲ್ಲ. ನಿಜವಾದ ಸರಿಯಾದ ಪಾಯಿಂಟ್ ಇದೆ ಅಂತಾನೆ ಇಟ್ಕೊಳ್ಳೋಣ. ಇದ್ದ ಮೇಲೆ ನಾವೇ ಅದಕ್ಕೆ ವಾದ ಮಾಡಕ್ ಹೋಗ್ಬೇಕು? ಅವ್ರನ್ನ ಯಾಕೆ ನಾವು ಒಪ್ಪಿಸ್ಬೇಕು, ಮೆಚ್ಚಿಸ್ಬೇಕು? ನನಗ್ ಗೊತ್ತಲ್ವಾ ಅವ್ರು ಹೇಳ್ತಿದ್ದಾರೆ, ಅವ್ರು ಹೇಳಿದ್ದು ನನ್ನ ಮನಸ್ಸಿಗೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಆಯ್ತು, ಒಂದ್ ಮಾತು ಹೇಳೋದು ಅಷ್ಟೇ, ಬಿಟ್ಬಿಡೋಣ. ಅವರಿಗೆ ಆ ಜ್ಞಾನ ಪಡ್ಕೋಬೇಕು ಅನ್ನೋದು ಇಲ್ಲ. ಸೊ ಅದಕ್ಕೆ ಅವ್ರದೇ ಸರಿ ಅಂತ ಇದ್ದಾರೆ, ಬಿಟ್ಬಿಡೋದು. ಅವಾಗ ಏನಾಗುತ್ತೆ?
ಸಮಯ ಬಂದಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು. ನಮ್ಮ ವಾದವನ್ನ ನಾವಲ್ಲಿ ಮಣ್ಸಕ್ ಹೋಗ್ಬಾರ್ದು. ನಾವು ಮಣ್ಸಿದ್ರೆ ಏನಾಯ್ತು, ಅಲ್ಲಿ ನಮ್ಮ ಅಹಂಕಾರ ಬರುತ್ತೆ. ಕೊನೆಗೆ ಏನಾಗುತ್ತೆ, ವಾದ ಪ್ರತಿವಾದ ಸೋಲೋದೇ ಇಲ್ಲ. ಗಂಡ ಹೆಂಡತಿ ಮಧ್ಯೆ, ಮಕ್ಕಳ ತಂದೆ ಮಕ್ಕಳ ಮಧ್ಯೆ, ಅತ್ತೆ ಸೊಸೆಯರ ಮಧ್ಯೆ, ಸ್ನೇಹಿತರ ಮಧ್ಯೆ ವಾದ ವಿವಾದಗಳು ನಡೀತಾ ಇರುತ್ತೆ. ಎಲ್ಲೂ ಸೋಲೊಪ್ಕೊಳ್ಳೋಕ್ ತಯಾರಿಲ್ಲ. ಯಾಕೆ? ನನ್ನ ಅಹಂ ಮುಂದೆ ಬರ್ತಾ ಇದೆ. ಸ್ನೇಹಿತರೆ, ಅಹಂ ಅನ್ನ ಬಿಡೋದು ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ಮುಖ್ಯವಾದ ಅಂಶ. ಚೆಕ್ ಮಾಡ್ಕೊಳ್ಳಿ, ಇವತ್ತೇ ಲಿಸ್ಟ್ ಮಾಡ್ಕೊಳ್ಳಿ, ಯಾವ ಗುಣಗಳು ನಿಮ್ಮಲ್ಲಿ ನಿಮ್ಮ ಅಹಮನ್ನ ವ್ಯಕ್ತ ಮಾಡ್ತಾ ಇದೆ ಅಂತ. ಮತ್ತೆ ಇನ್ನೊಬ್ಬರಿಗೆ ಕಿರುಕುಳ ಕೊಡುವಂಥದ್ದು, ಜಗಳ ಆಡುವಂಥದ್ದು. ಜಗಳ ಆದ್ರೆ ವಾದ ಪ್ರತಿವಾದ, ಜಗಳ ಅದು ಒಂದೇ ಆಯ್ತು. ಬೈಯೋದು, ಕಿರ್ಚಾಡೋದು, ಜೋರಾಗಿ ಕಿರ್ಚೋದು, ನಂದೇ ಸರಿ ಅಂತ. ನಮ್ಮ ಅಹಂಕಾರ ಇದ್ರೇನೆ ಇವೆಲ್ಲವೂ ವ್ಯಕ್ತವಾಗತ್ತೆ. ಹಾಗಾಗಿ ಇದು ನಮ್ಮ ವಾಕ್ಕ್ಷೇತ್ರಕ್ಕೆ ಅನ್ವಯಿಸುತ್ತೆ. ವಾಕ್ಕ್ಷೇತ್ರ ಅಂದ್ರೆ ಯಾವುದು ಬಂತು? ನಾಲಿಗೆ. ಹೀಗೆ ಇಲ್ಲಿ ನಾವು ಮಾತಿನ ಬಗ್ಗೆ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು. ನಮ್ಗೆ ಸಮಸ್ಯೆಗಳು ತಂದು ಕೊಡೋದೇ ಈ ನಾಲಿಗೆ. ಯಾವುದೋ ಒಂದು ಮಾತು ಆಡಿದ್ದು ತಕ್ಷಣ ಅದು ಎಷ್ಟೆಲ್ಲಾ ಸಮಸ್ಯೆಗಳನ್ನ, ರಾತಾಂತಗಳನ್ನ ಉಂಟು ಮಾಡಿಬಿಡುತ್ತೆ. ಆದ್ರಿಂದ ಮೌನವಾಗಿರೋದು ಬಹಳ ಒಳ್ಳೇದು. ಜೊತೆಗೆ ಕೇಳಿಸ್ಕೊಳ್ಳದೆ ಇರೋದು ಬಹಳ ಇದೆ ನಮ್ಮಲ್ಲಿ. ನಮ್ಮವರು ಬಹಳ ಜನ ಇದ್ದಾರೆ. ಯಾರಾದ್ರೂ ಏನಾದ್ರೂ ಮಾತಾಡ್ತಿದ್ದಾಗ ಮಧ್ಯೆ ಬಾಯಿ ಹಾಕಿ ತನ್ನದನ್ನ ತಾವು ಮಣ್ಸಕ್ ಹೋಗುವಂತ ಸ್ವಭಾವ. ನೋಡಿ, ಈ ಲಿಸನಿಂಗ್ ಅನ್ನೋದು ನಾವು ಕೃಷ್ಣನನ್ನ ನೋಡಿ ಕಲಿಬೇಕು. ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡ್ತಾನೆ ಅರ್ಜುನ ತನ್ನ ಪ್ರವರನ್ನ, ತನ್ನ ಒಂದು ಯೋಚನಾ ಲಹರಿಯನ್ನ ಹೇಳೋದಿಕ್ಕೆ. ಪೂರ್ತಿ ಆ ಒಂದು ಅಧ್ಯಾಯ ಅರ್ಜುನನಿಗೆ ಮೀಸಲು. ಒಂದ್ ಸ್ವಲ್ಪ ಮೊದಲು ಸಂಜಯ ಉವಾಚ, ಧೃತರಾಷ್ಟ್ರ ಉವಾಚ ಅಂತ ಬಿಟ್ರೆ ಆಮೇಲೆಲ್ಲ ಅರ್ಜುನನೇ ಹೇಳ್ತಿರ್ತಾನೆ. ಎಷ್ಟು ಹೇಳ್ತಾನೆ ಎಲ್ಲಾ ಹೇಳೋವರೆಗೂ ಕೃಷ್ಣ ಒಂದೂ ಮಾತಾಡಲ್ಲ. 42 ಶ್ಲೋಕ, 12 ಶ್ಲೋಕ ಮೊದಲು ಹೋಗ್ಬೋದು. ನಂತರ ಇವನಿಗೆ ಬಹಳಷ್ಟು ಶೇರ್ ಬರುತ್ತೆ ಆ ಅಧ್ಯಾಯದಲ್ಲಿ. ಒಂದೂ ಮಾತಾಡಲ್ಲ. ಆ ನಂತರ 2ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡ್ತಾನೆ ಕೃಷ್ಣ. ಅಷ್ಟು ತಾಳ್ಮೆ, ಅಷ್ಟು ಆಲಿಸುವಿಕೆ, ಲಿಸನಿಂಗ್. ನಮ್ಗೆ ಲಿಸನ್ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಒಂದು, ಪೂರ್ತಿಯಾಗಿ ನಾವು ಅವ್ರ ವಿಷಯ ಕೇಳಿಸ್ಕೊಂಡ್ರೆ ಏನಾಗುತ್ತೆ, ಒಂದೊಂದು ಬಾರಿ ನಾವು ಮಾತಾಡೋದು ಕಮ್ಮಿ ಆಗುತ್ತೆ. ಮಧ್ಯೆ ಬಾಯಿ ಹಾಕೋದ್ರಿಂದ ನಾವು ಅವರಿಂದ ಬಹಳಷ್ಟು ವಿಷಯಗಳನ್ನ ಪಡ್ಕೊಳ್ಳೋದು ಕಟ್ ಆಗತ್ತೆ. ಮತ್ತೆ 2ನೇದು, ನಾವು ಮಾತಾಡೋದು ಕಮ್ಮಿ ಆದ್ರೆ ನಮ್ಮ ಎನರ್ಜಿ ಸೇವ್ ಆಗುತ್ತೆ. ಧ್ಯಾನ ಮಾಡೋದೊಂದೇ ಅಲ್ಲ, ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಎನರ್ಜಿ ಉಳಿಸ್ಕೊಳ್ಳೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಏನ್ ಬಹಳ ಧ್ಯಾನ ಮಾಡ್ತಿದೀವಿ ನಾವು? ದಿನಕ್ಕೆ 1 ಗಂಟೆ ಧ್ಯಾನ ಮಾಡಿದ್ರೆ ಹೆಚ್ಚು. ಬಹಳಷ್ಟು ಜನ ಇದಾರೆ, ಸಾಧಕರು ಇಲ್ಲ ಅಂತ ಹೇಳಲ್ಲ. 3 ಗಂಟೆ 4-5 ಗಂಟೆ ಮಾಡೋರು ಇದ್ದಾರೆ. ಅವ್ರಿಗೆಲ್ಲ ಇದೆಲ್ಲ ಕ್ವಾಲಿಟೀಸ್ ಬಂದ್ಬಿಟ್ಟಿರುತ್ತೆ. 1 ಗಂಟೆ ಧ್ಯಾನ ಮಾಡೋರ್ದು ಇದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ. ಮಾಡೋದು 1 ಗಂಟೆ ಧ್ಯಾನ ಅಂದ್ರೆ ಏನು? ನಮ್ಮ ಸೀನಿಯರ್ ಒಬ್ರು ಹೇಳೋರು, ದಿನಕ್ಕೆ ನನಗೆ 100 ರೂಪಾಯಿ ಬೇಕು ಖರ್ಚು ಮಾಡಕ್ಕೆ, ಆದ್ರೆ ನಾನು ದುಡಿತಾ ಇರೋದು 1 ರೂಪಾಯಿ. ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ? ಬ್ಯಾಲೆನ್ಸ್ ಇಲ್ಲ. ಸೊ ದಿನಾ ಸಾಲ. ಆ ಸಾಲಕ್ಕೆ ಎಲ್ಲಿ ಹೋಗುತ್ತೆ? ನನ್ನ ಎನರ್ಜಿ ಎಲ್ಲ ಹೋಗ್ತಾ ಇದೆ. ಹಾಗಾಗಿ ಏನ್ ಮಾಡ್ಬೇಕು, ನಾವಿಲ್ಲೆಲ್ಲ ಹೇಗೆ ಎಚ್ಚರ ವಹಿಸ್ಬೇಕು ಅಂದ್ರೆ ಒಂದು ಸುಂದರವಾದಂತ ಟಿಪ್ ಹೇಳ್ತೀನಿ. ಎಲ್ಲಾದ್ರೂ ಅನವಶ್ಯಕವಾಗಿ ಮಾತನಾಡೋಕ್ ಬಂದಾಗ ಹೇಳ್ಕೊಳ್ಳಿ, ನನ್ನ ಹತ್ರ ಇರೋದು 1 ರೂಪಾಯಿ, ಸೊ ಮಾತಾಡೋದ್ ಬೇಡ. ಅನವಶ್ಯಕವಾಗಿ ತಿನ್ನೋದ್ ಬಂದಾಗ ಹೇಳ್ಕೊಳ್ಳೋಣ, 1 ರೂಪಾಯಿ ಇದೆ ನನ್ನ ಹತ್ರ, ನಾನ್ ಜಾಸ್ತಿ ಸಾಧನೆ ಮಾಡಿಲ್ಲ, ಬೇಡ. ಎಲ್ಲೆಲ್ಲಿ ನಮ್ಮ ಎನರ್ಜಿ ಹೋಗುತ್ತೋ ಅಲ್ಲೆಲ್ಲ ನಾವು 1 ರೂಪಾಯಿ ನೆನಪಿಸ್ಕೋಬೇಕು. 1 ರೂಪಾಯಿ ಕಳ್ಕೋಬಾರ್ದು. ಇನ್ನೂ ಹೆಚ್ಚು ಸಂಪಾದನೆ ಮಾಡೋದನ್ನ ನಾವು ಕಲಿಬೇಕು. ಧ್ಯಾನದಿಂದ ಹೆಚ್ಚು ಪ್ರಾಣಶಕ್ತಿಯನ್ನ ಪಡೆಯೋದನ್ನ ಕಲಿಬೇಕು. ಹೀಗೆ ನಾವು ನಮ್ಮ ಇಂದ್ರಿಯಗಳನ್ನ ಹಿತಮಿತವಾಗಿ ಸರಿಯಾದ ರೀತಿಯಲ್ಲಿ ಬಳಸಿದಾಗ ನಮ್ಮ ಆತ್ಮದ ಇಂಟೆಲಿಜೆನ್ಸ್ AI ಚೆನ್ನಾಗಿರುತ್ತೆ. ಅದೇನ್ ಮಾಡುತ್ತೆ? ಎಲ್ಲವನ್ನೂ ಸರಿಯಾಗಿ ಸಮವಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದ ನರನಾಡಿಗಳಲ್ಲಿ ಅವುಗಳ ಮಧ್ಯೆ ಕೂಡ ಒಂದು ಸಂವಹನ ಇದೆ.
ಆ ಸಂವಹನ ಸರಿಯಾಗಿ ನಡೆದು ಈ ಟ್ರಾನ್ಸ್ಮಿಷನ್ ಅಂತೀವಿ, ಎನರ್ಜಿ ಟ್ರಾನ್ಸ್ಮಿಷನ್ ಸರಿಯಾಗಿ ಆಗುತ್ತೆ. ಎನರ್ಜಿ ಟ್ರಾನ್ಸ್ಮಿಷನ್ ಸರಿಯಾಗದಾಗ ಏನಾಗುತ್ತೆ, ನಮ್ಮ ಆರದ ಎನರ್ಜಿ ಲೆವೆಲ್ಸ್ ಬೆಳೆಯುತ್ತೆ. ಆರದಲ್ಲಿ ಇರುವ, ಆರ ಅಂದ್ರೆ ಪ್ರಭಾವಳಿ ಅಂತ ಹೇಳ್ಬೋದು, ಆ ಆರದ ಒಂದು ಎನರ್ಜಿ ಚೆನ್ನಾಗಿರುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಆರ ವಿಸ್ತರಿಸುತ್ತೆ. ಬುದ್ಧನ ಆರ 106 ಕಿಲೋಮೀಟರ್ ವಿಸ್ತರಿಸುತ್ತಂತೆ. ಹೀಗೆ ವಿಸ್ತಾರ ಆಗ್ತಾ ಆಗ್ತಾ ಏನಾಗುತ್ತೆ, ಇನ್ನೊಬ್ಬ ವ್ಯಕ್ತಿಯ ಆರ ಜೊತೆ ನಮ್ಮ ಆರ ಸಂಪರ್ಕ ಸಾಧಿಸುತ್ತೆ. ಇದನ್ನೇ ಹೇಳೋದು. ಹೀಗೆ ಸಂಪರ್ಕ ಸಾಧಿಸಿ ಸಾಧಿಸಿ ನಾವು ಸರ್ವಭೂತಾತ್ಮ ಅಂತ ಹೇಳಿದ್ರಲ್ಲ, ಎಲ್ಲರಲ್ಲೂ ನಮ್ಮನ್ನೇ ನಾವು ನೋಡ್ಕೊಳ್ತೇವೆ, ಎಲ್ಲರಲ್ಲೂ ನಾವೇ ಕಾಣ್ತಾ ಇರ್ತೇವೆ. ಇದು ಒಂದು ಸ್ಥಿತಿ ಧ್ಯಾನದಲ್ಲಿ ಬರುವಂಥದ್ದು. ಆ ನಂತರ ಅವ್ರ ಮನಸ್ಸಲ್ಲಿರೋದು ಕೂಡ ನಮ್ಗೆ ಅರ್ಥವಾಗ್ತಾ ಬರುತ್ತೆ, ಮ್ಯಾಚ್ ಆಗ್ತಾ ಬರುತ್ತೆ. ಕಾನ್ಫಿಗರೇಷನ್, ನಮ್ಮ ಆರಾದ ಕಾನ್ಫಿಗರೇಷನ್ ಆ ಇನ್ನೊಂದು ಆರಾದ ಕಾನ್ಫಿಗರೇಷನ್ ಮ್ಯಾಚ್ ಆಗಿ ಈ ಟ್ರಾನ್ಸ್ಮಿಷನ್ ಅಂತಾರಲ್ಲ, ಎನರ್ಜಿ ಟ್ರಾನ್ಸ್ಮಿಷನ್ ಅಂದಾಗ ಎಲ್ಲ ಅರ್ಥವಾಗ್ತಾ ಬರುತ್ತೆ. ಹೀಗೆ ನಮ್ಮ ಧ್ಯಾನ ಸಾಧನೆ, ನಮ್ಮ ಇಂದ್ರಿಯಗಳನ್ನು ಬಳಸುವುದರಿಂದ, ಆತ್ಮ ತನ್ನ ವಿವೇಕವನ್ನು ಬಳಸಿ ತಾನು ವರ್ತಿಸುವುದರಿಂದ ಇವೆಲ್ಲವೂ ಸಾಧ್ಯವಾಗುತ್ತೆ ಸ್ನೇಹಿತರೆ. ಆತ್ಮದ ವಿವೇಕ ಅಂದ್ರೆ, ಆತ್ಮದ ಇಂಟೆಲಿಜೆನ್ಸ್ ಅಂದ್ರೆ ಏನೇನಿರುತ್ತೆ ಅಲ್ಲಿ ವಿವೇಕ ನೋಡಿದ್ವಿ, ಬುದ್ಧಿ. ಅದಕ್ಕೆ ನೋಡಿ, ನಾವು ಆ ಶ್ರೀರಾಮಚಂದ್ರನ ಬಗ್ಗೆ ಹೇಳುವಾಗ ಹೇಳ್ತೀವಿ, ಅವನಿಗೆ ಬುದ್ಧಿಮಾನ್, ವೀರ್ಯವಾನ್, ಗುಣವಾನ್, ಶಕ್ತಿಮಾನ್, ಹೀಗೆ ಎಷ್ಟೊಂದು ಗುಣಗಳನ್ನ ಅಲ್ಲಿ ಅನ್ವಯಿಸ್ತೇವೆ. ಯಾಕೆ? ಆತ ಯಾವಾಗ್ಲೂ ವಿವೇಕಿಯಾಗಿರ್ತಾ ಇದ್ದ, ವೀರ್ಯವಂತನಾಗಿದ್ದ, ಶಕ್ತಿವಂತನಾಗಿದ್ದ, ಬುದ್ಧಿವಂತನಾಗಿದ್ದ, ಗುಣವಂತನಾಗಿದ್ದ. ಗುಣ ಅಂತಂದ್ರೆ ಯಾರನ್ನೂ ನೋಯಿಸದ ಗುಣ, ಯಾರನ್ನೂ ನೋಯಿಸ್ತಿರ್ಲಿಲ್ಲ, ಎಲ್ಲರನ್ನೂ ಗೌರವಿಸ್ತಾ ಇದ್ದ. ಯಾರನ್ನೂ ನೋಯಿಸ್ತಿರ್ಲಿಲ್ಲ ಅಂದ್ರೆ ಏನ್ ಮೇಡಮ್, ರಾವಣನ ಜೊತೆ ಯುದ್ಧ ಮಾಡ್ಲಿಲ್ವಾ? ಅದು ಬೇರೆ ವಿಷಯ, ಅದಿನ್ನು ಹೆಚ್ಚು ಆಳವಾದ ಒಂದು ಚರ್ಚೆಯ ವಿಷಯ ಆಗುತ್ತೆ. ರಾವಣ ಕೂಡ ಒಬ್ಬ ಎನ್ಲೈಟೆಂಡ್ ಮಾಸ್ಟರ್. ಆತ ಒಬ್ಬ ಸಾಕ್ಷಾತ್ಕಾರ ಹೊಂದಿದಂತ, ಒಬ್ಬ ವಿವೇಕಿಯಾದಂತ ಒಬ್ಬ ಪುರುಷ. ಆತ್ಮದ ಈ ಒಂದು ನಿಮಿಷ, ರಾಮ ಯಾವಾಗ್ಲೂ ವಿವೇಕದಿಂದ ನಡ್ಕೊಳ್ತಾ ಇರ್ತಾನೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ. ಆತ ತನ್ನನ್ನ ತಾನು ಸಮರ್ಪಿಸ್ಕೊಂಡ್ಬಿಟ್ಟಿದ್ದಾನೆ ತನಗೆ. ಆತ್ಮಜ್ಞಾನದ ಸಾಧನೆಯಲ್ಲಿ ಆತ ಬಹಳ ಮೇಲ್ಪಂಕ್ತಿಯನ್ನ ಸಾಧಿಸ್ತಾನೆ. ಹೀಗಾಗಿ ನಾವು ಈ ರೀತಿ ಆತ್ಮದ ಇಂಟೆಲಿಜೆನ್ಸ್ ಅಂದ್ರೆ, ನಾವು ಈ ರೀತಿ ಆ ಗುಣಗಳನ್ನ ಬೆಳೆಸಿಕೊಳ್ಳೋದ್ರ ಕಡೆ ನಾವು ಗಮನ ಹರಿಸ್ಬೇಕು. ಮೊಬೈಲ್ನಲ್ಲಿರುವ AI ಅಲ್ಲ, ನಮ್ಮ AI ಅನ್ನ ಹೇಗೆ ನಾವು ಡೆವಲಪ್ ಮಾಡ್ಕೊಳ್ಳೋದು, ನಮ್ಮ ಒಳಗಿನ AI ಹೇಗೆ ಅದಕ್ಕೆ ಶಕ್ತಿ ತುಂಬೋದು, ಅದನ್ನ ನಾವು ಹೇಗೆ ಸರಿ ಮಾಡ್ಕೊಳ್ಳೋದು. ಎಲ್ಲಾ ರಂಗದಲ್ಲೂ AI ಇದೆ. ಈಗ ನಾವು AI ಅನ್ನ ನಮ್ಮ ದೇಹದಲ್ಲಿ, ನಮ್ಮ ಒಳಗಡೆ, ನಮ್ಮ ಇಂದ್ರಿಯಗಳಲ್ಲಿ ಎಲ್ಲ ಕಡೆ ಹೇಗೆ ಅನ್ವಯಿಸಿಕೊಂಡು ಸಮೀಕರಣಗೊಳಿಸ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಾವೆಲ್ಲರೂ ಧ್ಯಾನಸ್ಥರಾಗಬೇಕು. ಧ್ಯಾನದಲ್ಲಿ ಕುಳಿತುಕೊಂಡು ಹೆಚ್ಚೆಚ್ಚು ಧ್ಯಾನ ಮಾಡ್ತಾ 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 ಈ ಹೊರಮುಖವಾಗಿರುವ ಇಂದ್ರಿಯಗಳನ್ನ ಒಳಮುಖವಾಗಿಸಬಹುದು. ಒಳಮುಖವಾಗಿಸೋದ್ರೆ ಏನು, ನಮ್ಮ ಈ ಕಣ್ಣುಗಳು ಹೊರಗಡೆ ನೋಡ್ತಾ ಇದೆ, ಕಣ್ಣು ಮುಚ್ಚಿದಾಗ ನಮ್ಮ ಮೂರನೇ ಕಣ್ಣು ತೆರೆದುಕೊಳ್ಳುತ್ತೆ. ಅದು ಒಳಗಿನ ಒಂದು ಲೋಕವನ್ನ ತೋರಿಸುವಂತಹ ಅಂತರ್ ನೇತ್ರಗಳು ಅಂತ ಕರೀತಾರೆ, ಜ್ಞಾನ ಚಕ್ಷುಗಳು ಅಂತಾರೆ, ದಿವ್ಯ ನೇತ್ರಗಳು, ಅದು ತೆರೆದುಕೊಳ್ಳುತ್ತೆ.
ಹೀಗೆ ನಾವು ಆತ್ಮದ ಒಂದು ವಿವೇಕವನ್ನ ಆತ್ಮ ಇಂಟೆಲಿಜೆನ್ಸ್ ಮೂಲಕ ನಾವು ತಿಳ್ಕೋಬಹುದು. ಏನಾದ್ರೂ ಇಲ್ಲಿಗೆ ನಿಲ್ಸೋಣ? ಏನಾದ್ರೂ ಪ್ರಶ್ನೆಗಳಿದ್ರೆ ಒಂದ್ 5 ನಿಮಿಷ ತಗೊಳ್ಳೋಣ. ಯಾರು ಏನಾದ್ರೂ ಇದ್ರ ಬಗ್ಗೆ ಓಕೆ, ಥ್ಯಾಂಕ್ ಯು ಮೇಡಮ್. ತಾವು ಹೇಳಿರ್ತಕ್ಕಂಥ ವಿಷಯ ಇಲ್ಲಿಗೆ ಕಂಪ್ಲೀಟ್ ಆಯ್ತಾ? ಹಾ, ಕಂಪ್ಲೀಟ್ ಆಗಿದೆ. ಏನಾದ್ರೂ ಯಾರತ್ರ ಏನಾದ್ರು ಡೌಟ್ಸ್ ಇದ್ರೆ ಮಾತಾಡ್ಲಿ ಒಂದ್ 5 ನಿಮಿಷ ಅಂತ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಬಹುಶಃ ಇವತ್ತು ಬಹಳ ವಿಶೇಷ ಅನ್ಸ್ತು. ತಮ್ಮ ಒಂದು ವಾಚನವನ್ನ ಮೈತ್ರಿ ಧ್ಯಾನ ಇದರಲ್ಲಿ ಬೆಳಗಿನ ಟೈಮ್ನಲ್ಲಿ ಸುಮಾರು ಸರಿ ನಾನು ಕೇಳ್ತಾ ಇದ್ದೆ. ವಿಶೇಷವಾಗಿರ್ತಕ್ಕಂಥ ಜ್ಞಾನ, ತಮ್ಮಲ್ಲಿ ಅಪಾರ ಜ್ಞಾನವನ್ನು ತಾವು ಪ್ರಸ್ತುತಪಡಿಸ್ತೀರಾ. ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ಇವತ್ತಿನ ಒಂದು AI ಬಹುಶಃ ಮಧುರಾ ಮೇಡಮ್ ನಮ್ಗೆ ಫೋನ್ ಮಾಡಿದ್ರು, ಈ ತರ ಮಾಸ್ಟರ್ ಬರ್ತಾ ಇದಾರೆ, ಈ ತರ ವಿಷಯ ಅಂತ. AI ಅಂದ್ರೆ ಏನ್ ಹಂಗಾರ? ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಂದಾಗ ಅದು ಒಂದು ಇಲಾಖೆನೇ ಇದೆ ಗೌರ್ಮೆಂಟ್ ನಲ್ಲಿ. ಅವ್ರು ಸೂಕ್ಷ್ಮದಲ್ಲಿ ಪೊಲೀಸ್ ಇಲಾಖೆಯವ್ರು ಕೆಲಸ ಮಾಡ್ತಾರೆ, ಇಲ್ಲಿ ತಂದು ಅದ್ನಂಗೆ ಹೇಳ್ತಾರೆ ಅಂತಂದಾಗ ನಮಗೆ ಡೌಟ್ ಇತ್ತು. ಒಳ್ಳೆ ವಿಶೇಷ, ಅದಕ್ಕೆ ಫಸ್ಟೇ ಮೆಸೇಜ್ ಮಾಡಿದೆ, ಅಂತ ಅದ್ಭುತ ನುಡಿ ಕೊಡ್ತಾ ಇದ್ರಿ ಮೇಡಮ್ ಅದಕ್ಕೆ ಅಂತ ಹೇಳ್ಬಿಟ್ಟು. ಆತ್ಮದಲ್ಲೂ ಕೂಡ ನಾವು, ಧ್ಯಾನದಲ್ಲೂ ಕೂಡ ಈ ರೀತಿಯಲ್ಲೂ ಕೂಡ ನಾವು AI ಯನ್ನ ಹೆಂಗ್ ಹುಡುಕ್ಬೇಕು ಅನ್ನೋದನ್ನ ಮಾತಿನಿಂದ, ನೋಟದಿಂದ, ಸ್ಪರ್ಶದಿಂದ, ಪ್ರತಿಯೊಂದ್ರು ಕೂಡ ಆಹಾರ ಸೇವನೆಯಿಂದ ಹಿಡಿದು ವಾ 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 ಯಾರು ಮೇಡಮ್ ಇದನ್ನೆಲ್ಲ ಅಡ್ಜಸ್ಟ್ ಮಾಡಿ ವಿಷಯ ಮ್ಯಾಟ್ ರೆಡಿ ಮಾಡಿ ಬರ್ದಂತವ್ರು? ಇಲ್ಲ ಸರ್, ಇದು ನಾನೇ ಕ್ರಿಯೇಟ್ ಮಾಡಿದ್ದು, ಯಾರು ಇಲ್ಲ, ಎಲ್ಲೂ ಇಲ್ಲ, ಎಲ್ಲೂ ರಿಟರ್ನ್ ಇಲ್ಲ. ಗ್ರೇಟ್ ಗ್ರೇಟ್, ಥ್ಯಾಂಕ್ಸ್ ಮೇಡಮ್. ನನಗೆ ಇದು ಥಾಟ್ ಅಲ್ಲಿ ಬಂತು. ಯಾವ್ದೋ ಒಂದು ವಿಡಿಯೋ ನೋಡುವಾಗ AI ಅಂದ್ರೆ ಆತ್ಮದ ಇಂಟೆಲಿಜೆನ್ಸ್ ಅಂತ ಒಂದು ವರ್ಡ್ ಬಂತಷ್ಟೇ. ಆತ್ಮದ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ ಅದು ಡೆವಲಪ್ ಮಾಡ್ತಾ ಮಾಡ್ತಾ ಅದಾಗಿ ಈ ತರ ಬಂತು ಸರ್, ಅಷ್ಟೇ. ಏನು ಇದಕ್ಕೆ ನಾನು ಆರ್ಟಿಕಲ್ ಕೂಡ ರೆಡಿ ಮಾಡಿಲ್ಲ, ಏನು ನೋಟ್ಸ್ ಮಾಡಿಲ್ಲ, ಏನು ಇಲ್ಲ ಸರ್. ಅದ್ಭುತ ಅದ್ಭುತ ಕಲ್ಪನೆ ಮೇಡಮ್, ನಿಜಕ್ಕೂ ಕೂಡ. ನಾವು ಇಲ್ಲಿ ನಮ್ಗೆ ಗೌರಿಬಿದನೂರಿನ ಸುರನಾಮಿಕಾ ಮೇಡಮ್ ಒಂದು ಸಬ್ಜೆಕ್ಟ್ ಪ್ರಸ್ತುತ ಪಡಿಸಿದ್ರು, ವಿಭಿನ್ನವಾಗಿ ಆಲೋಚಿಸು ಅಂತ ಹೇಳ್ಬಿಟ್ಟು. ಆ ವಿಷಯ ಕೇಳಿದ್ರೆ ನನಗೆ ಒಂಥರ ಆಶ್ಚರ್ಯ, ಆನಂದ ಕೂಡ ಆಯ್ತು. ಹಿಂಗೂ ಆಲೋಚನೆ ಮಾಡ್ಬೋದ? ತಪ್ಪೇನಿದೆ ಹಂಗಾರೆ? ಅದಕ್ಕೆ ನಾವು ಫೈನ್ ಕಟ್ಟಂಗಿಲ್ಲ, ಅಲ್ಲಿನ ಸ್ವಾರಿ ಕೇಳ್ಬೇಕಾಗಿಲ್ಲ, ವಿಭಿನ್ನ ಆಲೋಚನೆ ಮಾಡಕ್ ಬಂದಿರೋದೇನು ಅಂತ ಹೇಳ್ಬಿಟ್ಟು. ಹಂಗೆ ಇವತ್ ನೀವು ಕೊಟ್ಟಿರ್ತಕ್ಕಂತ AI ತಮ್ಮ ಕಲ್ಪನೆ ನಿಜ ಕೂಡ ನಮ್ಮ ಕಲ್ಪನೆಗೂ ಮೀರಿದ್ದಿದ್ದು ವಿಷಯ ಇವತ್ತು. ಅದ್ಭುತ ಕಲ್ಪನೆ, ಅದ್ಭುತ ವಿಷಯ. ಥ್ಯಾಂಕ್ ಯು ಮೇಡಮ್. ನೋಡೋಣ ಯಾವ ಮಾಸ್ಟರ್ ಮಾಸ್ಟರ್ಸ್ ನಮ್ಮ ಮೂಲಕ ಹರಿಸ್ತಾರೆ. ನಾವ್ ಏನೂ ಅಲ್ಲ, ನಾವು ಒಂದು ನೆಪ ಮಾತ್ರ ಅಷ್ಟೇ. ಇದಕ್ಕೆಲ್ಲ ನೀವು ವೇದಿಕೆ ಸಿದ್ಧ ಮಾಡಿದ್ದು ಮಾಸ್ಟರ್ಸ್ ನಮ್ಮ ಮೂಲಕ ಈ ಜ್ಞಾನವನ್ನ ಹರಿಸ್ತಾರೆ. ಅದರಿಂದ ಎಲ್ಲರಿಗೂ ಕೂಡ ನನ್ನ ಅನಂತಾನಂತ ಧನ್ಯವಾದಗಳು, ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಿಜಕ್ಕೂ ಕೂಡ ಇಂತ ಒಂದು ಹೊಸ ತರದ ಆಲೋಚನೆ ತಗೊಂಬಂದು ನಮಗೆ ಪ್ರಸ್ತುತ ಮಾಡಿದ್ದು, ಇದನ್ನ ನಾವು ಕೇಳಿದ್ವಲ್ಲ, ನಾವು ಕೂಡ ಒಂಥರ ಖುಷಿ ಪಡ್ತಾ ಇದ್ದೇವೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ಯಾರಿಗಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ರೆ ಅಥವಾ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ಅವಕಾಶ ಇದೆ. ಫಸ್ಟ್ ಮಧುರಾ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಲಾವಣ್ಯ ಪ್ರಭಾಕರ್ ಅಂದ್ರೆ ನಮ್ಗೆ ತುಂಬಾ ಹಳೆಯ ಒಂದು ಇದು, ಯಾಕಂದ್ರೆ ತುಂಬಾ ಬ್ರಿಲಿಯಂಟ್ ಅವರು ಜ್ಞಾನವನ್ನ ಹಂಚೋದ್ರಲ್ಲಿ. ನಾವು ತುಂಬಾ ವಿಡಿಯೋಸ್ ಅಂದ್ರೆ ನೋಡಿದೀವಿ ಅವ್ರದ್ದು, ಮತ್ತೆ ಕೇಳಿದೀವಿ ಸತ್ಸಂಗದಲ್ಲೆಲ್ಲ. ತುಂಬಾ ಅಂದ್ರೆ ಅವ್ರು ಎಷ್ಟು ನಿಧಾನವಾಗಿ ಹೇಳಿದ್ರು ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಅಂದ್ರೆ ಅವರು ಸ್ಪೀಚ್ ಅಂದ್ರೆ ನಾವು ಅಷ್ಟು ಅರ್ಥಕೊಳ್ಬೇಕು, ಅಷ್ಟು ಚೆನ್ನಾಗಿದೆ. ನಾನು ಆರ್ಟಿಫಿಷಿಯಲ್ ಅಂದ್ರೆ AI ಅಂದ್ರೆ ನಿಜವಾದ AI ಅಂದ್ರೆ ನಾನು ಏನೋ ಒಂದು ಕಲ್ಪನೆ ಇತ್ತು ನನ್ನಲ್ಲಿ. ಬಟ್ ಆತ್ಮದ ಒಂದು ಆಲೋಚನೆ, ಆತ್ಮದ ಒಂದು ಚಿಂತನೆ ಅನ್ನೋದು ನಾನು ಅದೇ ಇವ್ರು ಸನ್ನೆಗೋಡು ಸರ್ ಹತ್ರ ಮಾತಾಡಿದಾಗ ಮೋಸ್ಟ್ಲಿ ಈ ತರ ಇರ್ಬೋದು, ಆಧ್ಯಾತ್ಮಿಕವಾಗಿ ನೋಡಿದ್ರೆ ಆತ್ಮದ ಚಿಂತನೆ ಇರ್ಬೋದು ಅಂತ ನಾವು ಮಾತಾಡ್ಕೊಂಡ್ವಿ. ಬಟ್ ಅದೇ ಬಂತು. ಎಷ್ಟೊಂದು ಹೇಳಿದ್ರಿ ನಾವು, ಹೇಗೆ ನಮ್ ಪ್ರತಿಯೊಂದು ವಿಷಯದಲ್ಲೂ ನಾವು ಅಂದ್ರೆ ಚೇಂಜ್ ಮಾಡ್ಕೊಳ್ತಾ ಬರ್ಬೇಕು, ಆತ್ಮಕ್ಕೆ ಹತ್ರ ಆಗ್ತಾ ಇರ್ಬೇಕು ಅನ್ನೋದನ್ನ ಅದ್ಭುತವಾಗಿ ತಿಳಿಸ್ಕೊಟ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಈ ವೇದಿಕೆಗೆ ಬಂದು ಒಂದು ಅದ್ಭುತವಾದ ಒಂದು ವಿಷಯವನ್ನು ಹಂಚ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮೇಡಮ್. ಮಾಸ್ಟರ್ಸ್, ನೋಡಿ, ಏನಾದ್ರೂ ಪ್ರಶ್ನೆ ಇದ್ರೆ, ಒಂದು ಅದ್ಭುತವಾದ ಒಂದು ಟಾಪಿಕ್ ಆಧ್ಯಾತ್ಮಿಕ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಆತ್ಮದ ಅವಲೋಕನ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಇರುತ್ತೆ ನಮ್ಗೆ ಸಹಜವಾಗಿ, ಅದನ್ನ ನಾವು ಇವತ್ತು ಕೇಳ್ಕೋಬಹುದು. ಮೇಡಮ್ ಇದ್ದಾರೆ, ಒಂದ್ 10 ನಿಮಿಷ ತಗೊಳ್ಳೋಣ ಪ್ರಶ್ನೆ ಉತ್ತರಕ್ಕೆ. ಹಾಗೆ ಇವತ್ತಿನ ಒಂದು ಕ್ಲಾಸಿನ ಬಗ್ಗೆ ಒಂದು ಅನುಭವವನ್ನು ಹೇಳ್ಬೋದು ಅಂದ್ರೆ ನಿಮ್ಗೆ ಹೇಳ್ಬೋದು. ಅಷ್ಟರಲ್ಲಿ ನನ್ನದೊಂದು ಪ್ರಶ್ನೆ ಏನೋ ಇರ್ಬೋದು ಅಥವಾ ಡೌಟ್ ಇರ್ಬೋದು, ಅದನ್ನ ಕೇಳ್ತಾ ಇದ್ದೀನಿ. ಅದು ಎಲ್ಲರಿಗೂ ಕೂಡ ಅನ್ವಯಿಸಬಹುದು ಅನ್ಸೋ ವಿಚಾರಕ್ಕೆ.
ಮೇಡಮ್ ಒಂದ್ ರೀತಿ ಈಗ ಬರುತ್ತೆ ಧ್ಯಾನ ಮಾಡೋದ್ರ ಬಗ್ಗೆ ನೋಡಿದಾಗ ಯಾರೋ ಹೇಳಿದ್ರು ಧ್ಯಾನ ಮಾಡ್ಬೇಕು, ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಕೆಲವ್ರು ಹೇಳ್ತಾರೆ ನಾನು 3 ತಾಸು ಮಾಡ್ತೀನಿ, 4 ತಾಸು ಮಾಡ್ತೀನಿ, ನೈಟ್ ಫುಲ್ ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ 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 ಹೋದಾಗ ಹಂಗಾರೆ ನಾನು ಹೆಚ್ಚು ಹೊತ್ತು ಧ್ಯಾನ ಮಾಡ್ತಾ ಇದ್ದಾನಲ್ಲ, ಬೇರೆಯವ್ರು ಏಟು ಮಾಡೋದಿಲ್ಲ ಅಂತಕ್ಕಂಥ ಗರ್ವ ಏನಾದ್ರು ಬಂದ್ರೆ ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಕಾರ ಅದು ತಪ್ಪೇನೋ ಅಂತ ನನಗೆ ಒಂದು ಅನುಮಾನ ಬಂತು ಮೇಡಮ್. ಇರ್ಬೋದಾ ಒಂದು? ಅಲ್ಲ, ಇನ್ನೊಂದು ಅಷ್ಟು ಹೊತ್ತು ಧ್ಯಾನ ಮಾಡೋದ ಮೇಲೆ ಆ ಗರ್ವ ಬರಕ್ ಸಾಧ್ಯನೇ ಇಲ್ಲ ಅಲ್ವಾ? ಅದ ಆ ಭಾವನೆ ಹೊಟ್ಟೋಗಿರುತ್ತೆ. ಯಾವಾಗ ಸ್ವಲ್ಪ ಸ್ವಲ್ಪ ಮಾಡ್ತಿರ್ತೀವಿ ಆವಾಗ್ಲೇ ಜಾಸ್ತಿ. ತುಂಬಿದ್ ಎಸ್ ಕೂಡ ತುಳ್ಕಲ್ಲ ಓ ಹೋ ಅಲ್ವಾ? ಹೋ ಎಸ್ ಎಸ್ ನಾವ್ ಥ್ಯಾಂಕ್ ಹೆಚ್ಚು ಯು. ಸಾಧನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಒಂದು ಸ್ಪಷ್ಟನೆ ಅನ್ನೋದು ಬರ್ತಾ ಹೋಗುತ್ತೆ. ಓಕೆ ನಮ್ಮಲ್ಲಿರೋ ಈ ಎಲ್ಲಾ ಇಂದ್ರಿಯ ಸುಖಗಳು ನಾವೇ ಆಟೋಮೆಟಿಕ್ ಕಡಿಮೆ ಮಾಡ್ಬಿಡ್ತೀವಿ. ಯಾತಕ್ಕೆ ಇಂದ್ರಿಯ ಸುಖಗಳು? ಈ ಮಾತಾಡ್ಬೇಕನ್ನೋ ಚಪಲ, ತಿನ್ಬೇಕನ್ನೋ ಚಪಲ, ಸುಖ ಇಲ್ಲ. ಯಾಕೆ ಅಂದ್ರೆ ಲ್ಯಾಕ್ ಆಫ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ಇಲ್ದಿರೋದಕ್ಕೆ ಅವೆಲ್ಲ ಅದ್ರ ಮೂಲಕ ನಾವು ಸುಖ ಹರಿಸ್ತಾ ಇರ್ತೀವಿ. ಯಾವಾಗ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಆಗುತ್ತೆ ನಮ್ಮಲ್ಲಿ, ಆ ಧ್ಯಾನದಲ್ಲಿ ನಮಗೆ ಆ ಧ್ಯಾನದ ರುಚಿ ಹತ್ತುತ್ತೆ. ಆಗ ನಮ್ಗೆ ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ ಆಗಿ ಏನೂ ಬೇಡ ಅನ್ಸುತ್ತೆ. ಆ ಸ್ಥಿತಿಗೆ ನಾವು ಬರ್ತೇವೆ. ನೋಡಿ, ನಾವು ಸಾಧನೆ ಮಾಡ್ತಾ ಮಾಡ್ತಾ ಎಷ್ಟು ಬದಲಾವಣೆ ಆಗಿದೆ. ನಮ್ಮನ್ನೇ ಒಂದ್ಸರಿ ನಾವ್ ಹಿಂದೆ ತಿರ್ಕೊಂಡು ನೋಡಿದಾಗ ಅನ್ಸುತ್ತೆ, ಮುಂಚೆ ಇದ್ದಿದ್ ಲೈಫ್ ಸ್ಟೈಲ್ಗೂ ಈಗಿನ ಲೈಫ್ ಸ್ಟೈಲ್ಗೂ ಎಷ್ಟು ಬದಲಾವಣೆ ಆಗಿರುತ್ತೆ. ಆಗಿನ ಆಸಕ್ತಿಗಳೇ ಬೇರೆ, ಈಗಿನ ಆಸಕ್ತಿಗಳೇ ಬೇರೆ. ಈಗ ಟಿವಿ ನೋಡ್ಬೇಕ್ ಅನ್ಸಲ್ಲ, ಸೀರಿಯಲ್ ನೋಡ್ಬೇಕ್ ಅನ್ಸಲ್ಲ. ಇನ್ನ ಯಾರ ಹತ್ರನೂ ಸುಮ್ನೆ ಕಾಡ್ ಹರಟೆ ಹೊಡಿಬೇಕು ಅಂತ ಅನ್ಸಲ್ಲ. ಅವ್ರು ಮಾತಾಡ್ತಿದ್ರು ನಾವೇನ್ ಮಾಡ್ತೀವಿ, ಕಟ್ ಮಾಡ್ತೀವಿ. ಯಾಕಾದ್ರೂ ಇದು ಬೇಕಿದ, ನಮಗ್ ಬೇಕಿಲ್ಲ ಅಂತ ಬರ್ತೀವಿ. ಎಲ್ಲೆಲ್ಲೋ ಹೋಗಲ್ಲ. ನಮ್ಮಲ್ಲಿ ಎಷ್ಟು ಚೇಂಜಸ್ ಬಂದಿದೆ. ಅದೇ ರೀತಿ ಹೆಚ್ಚು ಧ್ಯಾನ ಮಾಡ್ತಾ ಆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಈ ಏನಂದ್ರೆ ಇವೆಲ್ಲ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ಅಲ್ಲೂ ಏನಾದ್ರೂ ನಮಗೆ ಅಹಂಕಾರ ಬರ್ತಾ ಇದ್ದರೆ ಅಲ್ಲಿ ನಾವು ಎಚ್ಚೆತ್ಕೋಬೇಕು. ಸಾಧನೆಯಲ್ಲಿ ಕೆಲವ್ರನ್ನ ನಾವು ನೋಡ್ತೇವೆ, ಏನೋ ತುಂಬಾ ನಮ್ಮ PSSM ಅಲ್ಲಿ ನಾನು ಹಾಗೆ ನೋಡಿಲ್ಲ. ಬೇರೆ ಒಂದು ಇದ್ರಲ್ಲಿ ಇದ್ದಾಗ ತುಂಬಾ ಸಾಧನೆ ಮಾಡಿರೋರು ತುಂಬಾ ಗರ್ವದಿಂದ ನಡ್ಕೊಳ್ತಿರ್ತಾರೆ. ಅಂದ್ರೆ ಅವರಲ್ಲಿ ಆ ಇಂಟ್ರಾಸ್ಪೆಕ್ಷನ್ ಅನ್ನೋದು ಇರಲ್ಲ. ಅವಾಗ ಏನಾಗುತ್ತೆ, ಅದೇ ಅವರಿಗೆ ಬ್ಲಾಕ್ ಆಗುತ್ತೆ. ನಮ್ಮಲ್ಲಿ ಅಹಂಕಾರ ಬಂದ್ರೆ ನಮ್ಮ ಬ್ಲಾಕ್, ನಮ್ಮ ಗ್ರೋತ್ ಇರಲ್ಲ. ಹಾಗಂತ ಹೇಳಿ ಅಹಂಕಾರ ನನ್ನಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ನನ್ನಲ್ಲೂ ಬಹಳಷ್ಟಿದೆ. ನಾನು ಅದನ್ನೇ ಡೈಲಿ ಚೆಕ್ ಮಾಡ್ಕೊಳ್ತಾ ಇರ್ತೇನೆ. ನಮ್ಮ ನಡತೆಯನ್ನ ನಮ್ಮನ್ನೇ ನಾವು ನೋಡ್ಕೊಳ್ತಾ ಹೋಗ್ತಾ ಇರ್ಬೇಕು. ಪ್ರತಿದಿನ ಪ್ರತಿ ಕ್ಷಣ ಚೆಕ್ ಮಾಡ್ಕೊಳ್ತಾ 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 ನಮ್ಗೆ ಕ್ಲಾರಿಟಿ ಬರುತ್ತೆ. ನೋಡಿ, ಇದು ಜ್ಞಾನ ನಾನು ಎಲ್ಲೂ ಓದಿಲ್ಲ, ಏನಿಲ್ಲ, ತನ್ನಷ್ಟಕ್ಕೆ ತಾನೇ ಬಂತು. ಮಾಸ್ಟರ್ಸ್ ನಾವು ಆವಾಗ ರೆಡಿ ಆಗ್ತೀವಿ. ರೆಡಿ ಆದಾಗ ಮಾಸ್ಟರ್ಸ್ ಈ ನಾಲೆಡ್ಜ್ ನ ನಮ್ಮ ಮೂಲಕ ಹರಿಸ್ತಾರೆ. ನಮ್ಗೆ ಒಂದು ಮೀಡಿಯಾ ಮಾಡ್ಕೊಂಡು ನಮ್ಗೆ ಜ್ಞಾನವನ್ನ ಕೊಡ್ತಾ ಬರ್ತಾರೆ. ಇದು ನನ್ನ ಅನುಭವ. ಇದು ನಿಜ ನಿಜ ಅಣ್ಣ. ತಮ್ಮ ಒಂದು ವಾಚನ ಪ್ರಕಾರ ನಮಗನ್ಸುತ್ತೆ ಅಟ್ಲೀಸ್ಟ್ ನಾವು ದಿನಕ್ಕೊಮ್ಮೆ ಆಗದಿದ್ರು ವಾರಕ್ಕೊಮ್ಮೆ ಆದ್ರೂ ಕುಳಿತ್ಕೊಂಡ್ಬಿಟ್ಟು ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಟಿವಿ ಕೆಡಿಸಿ ಸುಮ್ಮನೆ ಮೌನ ಆಗಿ ಕೂತ್ಕೊಂಡು ಈ ವಾರದಲ್ಲಿ ನಾನು ಏನು ತಪ್ಪು ಮಾಡೀನಿ ಅಂತ ಹುಡುಕಿದ್ರೆ ಬಹುಶಃ ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪರ್ಸನಲಿಗೆ ಆಗ್ಬಹುದೇನೋ ಅಂತ. ಅಂದ್ರೆ ಈ ತಪ್ಪು ಮಾಡಿದ್ದೆ ನಾನು, ನೆಕ್ಸ್ಟ್ ಆ ತಪ್ಪು ಮಾಡಬಾರ್ದು ಅಂತಂದ್ರೆ ನನ್ನನ್ನು ನಾನು ವಾರಕ್ಕೊಮ್ಮೆ ಮಾಡೋದಕ್ಕೆ ಮರ್ತೋಗಿರುತ್ತೆ ಎಷ್ಟೊಂದು ವಿಷಯಗಳು. ಪ್ರತಿ ದಿನ ರಾತ್ರಿ ಮಲಗುವಾಗ ಮಾಡ್ಬೋದು. ಮಲಗುವಾಗ ಒಂದ್ 10 ನಿಮಿಷ ಬೆಳಗಿಂದೆಲ್ಲ ರೀಕಾಲ್ ಮಾಡ್ಕೊಂಡ್ಬಿಡೋದು. ಏನೇನ್ ನಡೀತಿವತ್ತು, ಏನೇನ್ ಮಾಡ್ದೆ, ನಾನು ಯಾವ ತರ ಮಾತಾಡ್ದೆ, ನಾನ್ ಸರಿಯಾಗಿದ್ನ, ಎಸ್ ಇವತ್ತೆಲ್ಲೂ ನನ್ನ ಅಹಂಕಾರ ತೋರ್ಸಿಲ್ಲ, ತಪ್ಪು ಮಾತಾಡಿಲ್ಲ, ರೈಟ್ ಹಾಕೊಳ್ಳೋಣ, ಬೆನ್ ತಟ್ಕೊಳ್ಳೋಣ. ಪ್ರತಿದಿನ ರಾತ್ರಿ ಮಲಗುವಾಗ ಇದನ್ನ ಒಂದು ಎಕ್ಸರ್ಸೈಸ್ ತರ ಮಾಡ್ಕೊಂಡ್ಬಿಡು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಾರ್ಟ್ ಹಾಕೊಂಡ್ಬಿಡೋದು. ಇದನ್ನ ನಾನು ಯಾವ ರೀತಿ ಇರ್ಬೇಕು, ಯಾವ ರೀತಿ ಇರ್ತೇನೆ. ಸೊ ಹಾಗೇ ಆಗತ್ತೆ ಎದ್ದಾಗ ಮಲಗುವಾಗ. ಅದಕ್ಕೆ ಪತ್ರಿಜರು ಹೇಳೋರು, ಮಲಗುವಾಗ ಧ್ಯಾನ ಮಾಡಿ, ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡಿ. ಸಂಧ್ಯಾಕಾಲ ಅವಾಗ ಏನಾಗುತ್ತೆ, ಎಕ್ಸರ್ಸೈಸ್ ಮಾಡ್ತಾ ಮಾಡ್ತಾ ನಮ್ಮ ಒಂದು ಥಾಟ್ಸ್ ಎಲ್ಲ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ. ಹೋಗಿ ಅದು ತನ್ನಷ್ಟಕ್ಕೆ ತಾನೇ ಎಲ್ಲಾ ಚೇಂಜಸ್ ಅನ್ನ ತರುತ್ತೆ. ಈ ತರ ಒಂದು ರೊಟೀನ್ ಇಟ್ಕೋಬಹುದು. ಪ್ರಾಕ್ಟೀಸ್ ಡೈಲಿ ಚೆಕ್ ಮಾಡ್ಕೊಳ್ಳುವಂಥದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಸಣ್ಣಗೌಡರು ಪ್ರಶ್ನೆಗೆ ಎಲ್ಲರಿಗೂ ಒಂಥರ ಉತ್ತರ ಸಿಕ್ಕದಂಗಾಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಉಮಾದೇವಿ ಮೇಡಮ್ ಮಾತಾಡಿ. ಈಗ ಬಂತು ಮೇಡಮ್. ನಮಸ್ತೆ ಲಾವಣ್ಯ ಮೇಡಮ್. ನಮಸ್ತೆ.
A1 ಆತ್ಮ ಇಂಟೆಲಿಜೆನ್ಸಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಮ್ಮ ಎಲ್ಲಾ ಗುಣಗಳಿಗೂ ಅಹಂಕಾರನೇ, ನಾನು ಅನ್ನೋ ಅಹಂಕಾರನೇ ಮೂಲ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ವಾಕ್ ಕ್ಷೇತ್ರದಲ್ಲಿ ನಾವು ಹೇಗಿರ್ಬೇಕು, ಪ್ರತಿಯೊಂದು ಇಂದ್ರಿಯಗಳ ಬಗ್ಗೆನೂ ನಾವು ಹೇಗೆ ಗಮನ ವಹಿಸ್ಬೇಕು ಅನ್ನೋದ್ರ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ನೀವು. ಅದು ಒಂದ್ ವಿಷಯ ಮಾತ್ರ ಹೊಸ್ದಾಗಿ ಕೇಳಿದಂಗಾಯ್ತು ನಾನು. ಅದು ನಾನು ಎಲ್ಲಿ ಕೇಳಿಲ್ಲ, ಇದೇ ಫಸ್ಟ್ ಟೈಮ್ ಕೇಳಿದ್ದು. ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಂಡು ಧ್ಯಾನ ಮಾಡಬೇಕು ಅಂದ್ರಲ್ಲ, ಅದನ್ನು ಫಸ್ಟ್ ಟೈಮ್ ಮೇಡಮ್ ಕೇಳಿದ್ ನಾನು ಅದನ್ನ. ಅದೆಲ್ಲಿ ನಾನು ಕೇಳಿಲ್ಲ ಅದನ್ನ. ನಾವು ಇಂದ್ರಿಯಗಳನ್ನ ಒಳಮುಖ ಅದು ನಿಜ ಅಲ್ವಾ ಅನಿಸ್ತದು. ಮಾಡ್ಕೊಂಡು ಧ್ಯಾನ ಮಾಡೋದ್ರಿಂದ ನಾವ್ ಎಲ್ಲ ಕಂಟ್ರೋಲ್ ಬರುತ್ತೆ ಅಂತ. ಈ ವಿಷಯದಿಂದ ನನಗೊಂದು ಒಂದ್ ತಿಂಗಳ ಕೆಳಗೆ ಮೇಡಮ್ ನನಗೊಂದು ಥಾಟ್ ಬಂತು, ನಿಮ್ಮಂಗೆ ಒಂದು ಥಾಟ್ ಬಂತು. ಈ ಇಂದ್ರಿಯಗಳು ಒಳ ಮಾಡ್ಕೊಂಡು ಧ್ಯಾನ ಮಾಡ್ಬೇಕು ಅಂದ್ರಲ್ಲ, ಮತ್ತೆ ಪತ್ರಿಜಿಗಳು ಪ್ರಕೃತಿಯಲ್ಲಿ ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರು ಅಂದ್ರಲ್ಲ, ನನಗೊಂದು ಥಾಟ್ ಬಂತು, ಪ್ರಕೃತಿ ಹೊರಗಡೆಯಿಂದ ಧ್ಯಾನ ಮಾಡೋದು, ಅದು ಒಳಗಡೆಯಿಂದ ಯಾಕೆ ಧ್ಯಾನ ಮಾಡಬಾರ್ದು? ಆ ಪ್ರಕೃತಿನ ಒಳಗಡೆಯಿಂದ ಒಳಮುಖ ಮಾಡ್ಕೊಂಡು ಯಾಕೆ ನಾವು ಧ್ಯಾನ ಮಾಡಬಾರ್ದು ಅಂತ ನನಗೂ ಒಂದು ಥಾಟ್ ಬಂದಿತ್ತು ಮೇಡಮ್. ಹೆಂಗೆ ಅಂದ್ರೆ, ಧ್ಯಾನ ಕೂತ್ಕೊಂಡಾಗ ನಾವು ಎಲ್ಲೋ ನೋಡಿದ ಪ್ರಕೃತಿ ಒಂದ್ ಕಡೆ ಪಾರ್ಕ್ ಅಲ್ಲಿ ನೋಡಿರ್ತೀವಿ, ಅಥವಾ ನಾವೆಲ್ಲ ಟ್ರಿಪ್ ಹೋದಾಗ ಮಡಿಕೇರಿ ಧರ್ಮಸ್ಥಳ ಎಲ್ಲ ಹೋದಾಗ ಒಂದು ಪ್ರಕೃತಿ ಬಗ್ಗೆ ನೋಡಿರ್ತೀವಿ. ಅದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದನ್ನ ನೆನೆಸ್ಕೊಂಡು ನಾವು ಧ್ಯಾನ ಮಾಡಿದಾಗ ಮನಸ್ಸು ಸಂತೋಷ ಆಗುತ್ತೆ. ಅವಾಗ ಶ್ವಾಸದ ಕಡೆ ಗಮನ ಆಗಲ್ಲ, ಮತ್ತ ನಕಾರಾತ್ಮಕ ಆಲೋಚನೆ ಬರಲ್ಲ. ನಾನು ಪ್ರಾಯೋಗಿಕವಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಮೇಡಮ್ ಅದನ್ನ. ಆತರ ನನ್ಗೊಂದ್ ಥಾಟ್ ಬಂದು ನೋಡೋಣ, ಮಾಡೋಣ ನೋಡೋಣ ಅಂತೇಳಿ ನಾನು ಆತರ ನೆನೆಸ್ಕೊಂಡು ನಾನು ಧ್ಯಾನ ಮಾಡಿದೆ ಮೇಡಮ್. ತುಂಬಾ ಅದ್ಭುತವಾಗಿತ್ತು. ಎಷ್ಟು ಖುಷಿ ಆಯ್ತು ಮನ್ಸಿಗೆ. ನಾನ್ ನೋಡಿದಂತ ಸನ್ನಿವೇಶಗಳು, ನಾನು ಎಲ್ಲೆಲ್ಲಿ ನೋಡಿದ್ನೋ ಪ್ರಕೃತಿ ಬಗ್ಗೆ, ಅದನ್ನ ನಾನು ನೆನೆಸ್ಕೊಂತ ಧ್ಯಾನ ಮಾಡಿದೆ. ಅವಾಗ ನನ್ನ ಶ್ವಾಸದ ಕಡೆ ಗಮನನೇ ಇರಲಿಲ್ಲ ನನಗೆ ಅದು ಪ್ರಕೃತಿ ಕಡೆನೇ ಗಮನ ಇದ್ದಿದ್ರಿಂದ ನಂಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಆಮೇಲೆ ನಕಾರಾತ್ಮಕ ಆಲೋಚನೆಗಳು ಸಹ ಬರ್ಲಿಲ್ಲ ಮೇಡಮ್. ಇದು ಎಷ್ಟು ಸರಿನೋ ಏನೋ ಗೊತ್ತಿಲ್ಲ ಮೇಡಮ್ ಇದು. ಮೇಡಮ್, ಈಗ ನಮ್ಮಲ್ಲಿ ಏನ್ ಹೇಳ್ತೀವಿ, ಆನಾಪಾನ ಸತಿ ಧ್ಯಾನ ಅಂತ ಹೇಳ್ತೀವಿ. ಆನಾಪಾನ ಸತಿ ಅಂದ್ರೆ ಏನು? ಒಳ ಹೋಗುವ ಉಸಿರನ್ನ, ಹೊರ ಬರುವ ಉಸಿರನ್ನ ಗಮನಿಸ್ಬೇಕು. ಬೇಸಿಕ್ ಇದು. ನೀವೇನ್ ಮಾಡಿದ್ರಿ, ಉಸಿರು ಕಡೆ ಗಮನ ಕೊಡ್ಲಿಲ್ಲ, ನೀವೇನೋ ನೆನೆಸ್ಕೊಳ್ತಾ ಕೂತ್ಕೊಂಡ್ರಿ ನೀವ್ ನೋಡಿರೋ ವಿಷಯಗಳನ್ನ, ವಸ್ತುಗಳನ್ನ. ಮನಸ್ಸಿಗೆ ಅದೇ ಬೇಕು, ಅದೇ ಸಂತೋಷ, ಅದೇ ಸುಖ. ಮನಸ್ಸಿಗೆ ಯಾವಾಗ್ಲೂ ಏನಾದ್ರು ಥಾಟ್ಸೇ ಬೇಕದಕ್ಕೆ. ನೀವು ಮನಸ್ಸಿನಲ್ಲಿದ್ದೀರಾ, ಮನಸ್ಸನ್ನ ದಾಟಿ ಮುಂದೆ ಹೋಗ್ಬೇಕಲ್ಲ. ಮುಂದೆ ಹೋಗ್ಬೇಕಂದ್ರೆ ಶ್ವಾಸದ ಕಡೆ ಗಮನ ತರಬೇಕು. ಇದು ಮುಂಚೆ ಮಾಡ್ತಿದ್ವಿ, ಕಲ್ಪನೆ ಮಾಡ್ಕೊಂಡು ಮೆಡಿಟೇಷನ್ ಮಾಡೋದು ಇದನ್ನೆಲ್ಲ. ಆದರೆ ಇದು ನಮ್ಮ ಆನಾಪಾನ ಸತಿ ಧ್ಯಾನದಲ್ಲಿ ಹೋಗುವಷ್ಟು ಆಳವಾಗಿ ನಿಮ್ಮ ಒಳಗೆ ಕರೆದುಕೊಂಡು ಹೋಗ್ಲಿಕ್ಕಾಗಲ್ಲ. ನೀವ್ ಅಲ್ಲೇ ನಿಂತು ಬಿಡ್ತೀರಾ. ನಿಮ್ಮ ಒಳಗೆ ಹೋಗ್ಬೇಕಂದ್ರೆ ಅದನ್ನ ದಾಟಬೇಕಲ್ಲ. ನಿಮ್ ಮನ್ಸಿಗೆ ಆಹಾರ ಕೊಡ್ತಾ ಇದ್ದೀರಾ. ನಾವೇನ್ ಮಾಡ್ತಿದೀವಿ, ಉಸಿರು ಕಡೆ ಗಮನ ಕೊಟ್ಟಾಗ ಮನ್ಸಿಗೆ ಏನು ಕೊಡಲ್ಲ. ಥಾಟ್ಲೆಸ್ ಸ್ಟೇಜ್ಗೆ ಹೋಗ್ಬೇಕಲ್ಲ. ಈಗ ಥಾಟ್ಸ್ ಅಲ್ಲಿ ಇದ್ದೀರಾ ನೀವು, ಅದಕ್ಕೆ ಆನಂದ, ತುಂಬಾ ಖುಷಿ ಆಗ್ತಾ ಇದೆ. ಮನ್ಸಿಗೆ ಅದೇ ಬೇಕು, ಅದು ಮಜಾ ಮಾಡ್ತಾ ಇದೆ. ಅದನ್ನ ದಾಟಬೇಕಲ್ಲ. ಥಾಟ್ಲೆಸ್ ಸ್ಟೇಜ್ಗೆ ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಯಾವ ಆಲೋಚನೆಗಳನ್ನು ಇಟ್ಕೋಬಾರ್ದು, ಅಲ್ಲೇ ಹೋಗಿ ಕುತ್ಕೊಂಡ್ ಮಾಡ್ಬೇಕು. ನೀವ್ ಹೇಗ್ ಮಾಡ್ತಾ ಇದ್ದೀರಾ ಅಂದ್ರೆ, ಮಸಾಲೆ ದೋಸೆ ತಿನ್ಬೇಕು, ಮಸಾಲೆ ದೋಸೆ ನೆನೆಸ್ಕೊಂಡ್ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ ಅಂದ್ರೆ ಆಗತ್ತಾ? ನೀವ್ ತಿನ್ಲೇಬೇಕು ಅಲ್ವಾ? ತಿಂದ್ರೇನೆ ನಿಮ್ ಹೊಟ್ಟೆ ತುಂಬೋದು. ನೆನ್ಸ್ಕೊಂಬಿಟ್ಟು ಮಕ್ಳಿಗೆ ನಾನು ಮಸಾಲೆ ದೋಸೆ ಹಿಂಗಿರುತ್ತೆ ಹಂಗಿರುತ್ತೆ, ನಾನು ಇಷ್ಟ ಚೆನ್ನಾಗಿ ಮಾಡಿದೀನಿ, ಇಷ್ಟ ಚೆನ್ನಾಗಿ ಮಾಡ್ತೀನಿ, ಅಷ್ಟು ರುಚಿಯಾಗಿತ್ತು, ಇಷ್ಟು ರುಚಿ ಅಂತ ಯಾರಿಗಾರು ಹೇಳಿದ್ರೆ ಮೊದಲು ಕೊಡಮ್ಮ ತಿಂತೀನಿ, ಆಮೇಲೆ ನೋಡ್ತೀನಿ ಅಂತಾರೆ ಅಲ್ವಾ? ಸೊ ಆದ್ರಿಂದ ಆ ರೀತಿ ಧ್ಯಾನಗಳು ಆನಾಪಾನಸತಿ ಧ್ಯಾನದಲ್ಲಿ ಅದಕ್ಕಿಂತ ನಾನು ಹೇಳೋದು ಹಿಂದಿನ ಹಂತ. ನಾನು ಬಹಳಷ್ಟು ಧ್ಯಾನಗಳು ಮಾಡಿ ಇಲ್ಲಿ ಬಂದೆ, ಹಿಂದೆ ಅದನ್ನ ಮಾಡ್ತಿದ್ವಿ, ಅದರಿಂದ ಹೆಚ್ಚು ಉಪಯೋಗ ಆಗೋದಿಲ್ಲ. ನೀವು ನಿಮ್ಮ ಒಳಗೆ ಪ್ರಯಾಣ ಮಾಡಬೇಕು, ನಿಮ್ಮ ಒಂದು ಥರ್ಡ್ ಐ ಓಪನ್ ಆಗ್ಬೇಕು, ನಿಮ್ಮ ಹೆಲ್ತ್ ಇಶ್ಯೂಸ್ ಕಡಿಮೆ ಆಗಬೇಕಂದ್ರೆ ನೀವು ಬ್ರೆತ್ ಅನ್ನೇ ಅಬ್ಸರ್ವ್ ಮಾಡಬೇಕು, ಉಸಿರಾಟದ ಕಡೆ ಗಮನ ಕೊಡ್ಲೇಬೇಕು. ಆದ್ರೆ ನಾವು ಉಸಿರಾಟದ ಕಡೆ ಗಮನ ಕೊಡ್ತಿದ್ದಾಗ ನಮ್ಗೇನಾದ್ರು ಥರ್ಡ್ ಐ ಓಪನ್ ಆಗಿ ವಿಷನ್ಸ್ ಎಲ್ಲ ಬರಕ್ ಪ್ರಾರಂಭ ಆದ್ರೆ ಆ ವಿಷನ್ಸ್ ಅನ್ನು ನೋಡ್ತಾ ಇರ್ತೇವೆ. ಯಾವಾಗ ಥಾಟ್ಸ್ ಬರುತ್ತೆ, ಉಸಿರಾಟದ ಕಡೆ ಗಮನ ಕೊಡ್ತೀವಿ. ಅದೇ ಮಾಡ್ಬೇಕು. ಪತ್ರಿಜರ್ ಅದನ್ನೇ ಒತ್ತು ಕೊಟ್ಟು ಯಾವಾಗ್ಲೂ ಹೇಳಿದ್ರು. ಅದರಿಂದ ದಯವಿಟ್ಟು ಮೇಡಮ್ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಬಹಳಷ್ಟು ಜನ ಈ ರೀತಿ ಕನ್ಫ್ಯೂಷನ್ ಆಗ್ತಾ ಇರ್ತಾರೆ.
ಸೊ ಆದ್ರಿಂದ ಯಾರು ಕೂಡ ಯಾವುದೇ ರೀತಿ ಧ್ಯಾನಗಳನ್ನ ಮಾಡಿದ್ರೂ ಕೂಡ ಚೆಕ್ ಮಾಡ್ಕೊಳ್ಳಿ, ನಾನ್ ಮನಸ್ಸಿನಲ್ಲಿದ್ದೀನ, ಮನಸ್ಸನ್ನ ದಾಟಿ ಮುಂದೆ ಬರ್ತಾ ಇದ್ದೀನ. ನಾವು ಕುತ್ಕೊಳ್ತೀವಿ ಪೊಸಿಷನ್, ಕೈಗಳನ್ನ ಲಾಕ್ ಮಾಡಿ, ಕಾಲುಗಳನ್ನ ಲಾಕ್ ಮಾಡಿ, ಕರ್ಮೇಂದ್ರಿಯಗಳನ್ನೆಲ್ಲ ಬಂಧಿಸ್ತೀವಿ. ಬಂಧಿಸಿ ಈ ಇಂದ್ರಿಯಗಳನ್ನು ಬಂಧಿಸಿ ಕುಳಿತುಕೊಂಡು ಉಸಿರಾಟದ ಕಡೆ ಗಮನ ಕೊಡ್ತೀವಿ. ಅಂದ್ರೆ ದೇಹ ಸ್ಥಿತಿಯನ್ನ ದಾಟಿ ನಾವು ಮನಸ್ಸು ಥಾಟ್ಸ್ ಬರುತ್ತಾವ. ಮನಸ್ಸನ್ನು ದಾಟಿದಾಗ ನಮ್ಮ ಒಳಗೆ ಆತ್ಮದ ಕಡೆಗೆ ಪ್ರಯಾಣ. ಆತ್ಮದ ಕಡೆಗೆ ಪ್ರಯಾಣ ಮಾಡೋದಂದ್ರೆ ನಮ್ಮಲ್ಲಿ ಆಲೋಚನೆಗಳು ಇರಬಾರ್ದು. ಆಗ ನಮ್ ಸಬ್ ಕಾನ್ಶಿಯಸ್ ಮೈಂಡು, ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್ ಎಲ್ಲವನ್ನು ನಾವು ರೀಚ್ ಮಾಡ್ಬೋದು. ಸೊ ಹಾಗಾಗಿ ಆನಾಪಾನ ಸತಿ ಧ್ಯಾನ ಏನಿದೆ ದ ಬೆಸ್ಟ್. ಆ ಆನಾಪಾನ ಸತಿ ಧ್ಯಾನದಲ್ಲಿ ನಾವ್ ಎಷ್ಟು ಮಾಡ್ಬೇಕು ಸಾಧನೆ ಅಂದ್ರೆ, ನಾವಿನ್ನು ಪ್ರಾರಂಭಿಕ ಹಂತದಲ್ಲೇ ಇದೀವಿ. ಬರೀ ಇಲ್ಲಿ ಬ್ರೆತ್ ಅಬ್ಸರ್ವ್ ಮಾಡೋದೇ ನಮ್ಗೆ ಆಗ್ತಾ ಇಲ್ಲ. ಬ್ರೆತ್ ಅಬ್ಸರ್ವ್ ಮಾಡ್ತಾ ಕೂತಿದೀವಿ. ಇನ್ನ ಅದ್ರಲ್ಲಿ ಎಷ್ಟಿರುತ್ತೆ ಅಂದ್ರೆ 24, ನಾವು ಬರೀ ಧ್ಯಾನದಲ್ಲಿ ಕೂತಾಗ ಅಷ್ಟೇ ಅಲ್ಲ ಬ್ರೆತ್ ಅಬ್ಸರ್ವ್ ಮಾಡ್ಬೇಕಿರೋದು. ಒಂದು ದಿನಕ್ಕೆ ಒಬ್ಬ ಮನುಷ್ಯ 21,460 ಬಾರಿ ಉಸಿರಾಡ್ತಾನಂತೆ. ನೋಡಿ, ನಮ್ ಗಮನಕ್ಕೆ ಬರ್ದೆ ಎಷ್ಟು ಉಸಿರುಗಳು ಹೋಗ್ತಾ ಇದೆ. ಎಲ್ಲಾ ಉಸಿರನ್ನು ಗಮನಿಸ್ಬೇಕು. ನಾವು ಕಣ್ಮುಚ್ಕೊಂಡೆ ಗಮನಿಸ್ಬೇಕಿಲ್ಲ, ಕಣ್ಣು ಬಿಟ್ಟಾಗ್ಲೂ ಗಮನಿಸ್ಬೋದು, ಮಾತಾಡ್ತಿದ್ದಾಗ್ಲೂ ಗಮನಿಸ್ಬೋದು. ಅಷ್ಟು ಉಸಿರುಗಳನ್ನ ನಾವು ಗಮನಿಸ್ತಿದ್ರೆ ಏನಾಗುತ್ತೆ, ನಾವು ರಾತ್ರಿ ಮಲಗಿದ್ದಾಗ್ಲೂ ನಾವು ಬ್ರೆತ್ ಅಬ್ಸರ್ವ್ ಮಾಡ್ತಿರ್ತೀವಿ. ನಿದ್ರೆಯಲ್ಲೂ ಎಚ್ಚರವಾಗಿರ್ತೀವಿ. ಆ ನಿದ್ರೆಯಲ್ಲಿ ಎಚ್ಚರವಾಗಿರೋದಂದ್ರೆ ಏನು, ಕನಸುಗಳೆಲ್ಲ ಏನೇನೋ ನೋಡ್ತೀವಿ, ಏನೇನೋ ಎಮೋಷನ್ಸ್ ಜನರೇಟ್ ಆಗುತ್ತಲ್ಲ, ಆ ಟೈಮಲ್ಲೂ ನಾವು ನಮ್ಮ ಒಂದು ಅವೇರ್ನೆಸ್ ಅಲ್ಲಿ ಇರ್ತೀವಿ. ಇದು ಆಗಬೇಕು. ಇದು ನಾವು ತಲುಪಬೇಕಾಗಿರೋ ಗುರಿ. ನಾವು ದಿನದಲ್ಲಿ ಬರುವ ಎಲ್ಲಾ ಉಸಿರುಗಳನ್ನು ನನ್ನ ಗಮನವಿಲ್ಲದೆ ಒಂದು ಹೋಗ್ಬಾರ್ದು. ಆ ಸ್ಥಿತಿ ನಾವು ರೀಚ್ ಆಗ್ಬೇಕು. ನಾವ್ ಅನ್ಕೊಂಡಿದ್ವಿ ಉಸಿರು ಗಮನಿಸ್ತಾ ಕೂತ್ಕೊಳ್ಳೋದು ಅಷ್ಟೇ ತಾನೇ ಅಲ್ಲ, ಅದೇ ದೊಡ್ಡ PhD. ಅದನ್ನ ಮಾಡಿ. ಓಕೆ, ಅದಕ್ಕೆ ಮೇಡಮ್ ನಾನು ಅದಕ್ಕೆ ಕೇಳಿದೆ ಮೇಡಮ್, ತಪ್ಪೋ ಸರಿನೋ ಅಂತ. ಒಳ್ಳೆ ಪ್ರಶ್ನೆ ಕೇಳಿದಿರ, ಒಳ್ಳೆ ಕೆಲಸ ಮಾಡೋದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಉಮಾದೇವಿ ಮೇಡಮ್. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ. ಸುಮಾರು ಜನ ಇದಾರಲ್ಲ ಮೇಡಮ್ ಕ್ವಶನ್ಸ್ ಗೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರಮೇಶ್ ಸರ್ ಮಾತಾಡಿ. ಮೇಡಮ್, ಲಾವಣ್ಯ ಮೇಡಮ್ ತುಂಬಾ ಅದ್ಭುತವಾಗಿ ನಿಮ್ಮ ಸ್ವಾಧೀನ ಕೊಟ್ರಿ. ಫಸ್ಟ್ ಆಫ್ ಆಲ್ ನಾನು ಕೃತಜ್ಞತೆ ಹೇಳ್ಬೇಕು ಮಹಾತಾರ್ ಫೌಂಡೇಶನ್ಗೆ, ಮತ್ತೆ ರಂಗನಾಥ್ ಗುರುಜಿ ಅವರಿಗೆ, ಮತ್ತೆ ಲಕ್ಷ್ಮೀ ರಂಗನಾಥ್ ಅವರಿಗೆ ಕೃತಜ್ಞತೆ ಹೇಳ್ಬೇಕು. ತಿರುವಣ್ಣಾಮಲೈನಲ್ಲಿ ನನ್ನ ಒಂದು ಆತ್ಮನ ಕರ್ಕೊಂಡೋಗಿ ಅಲ್ಲಿ ನಿಲ್ಸಿ ಧ್ಯಾನ ಮಾಡಿಸಿದೆ ಅಂದ್ರೆ ಅದ್ಭುತವಾದ ಒಂದು ಧ್ಯಾನ. ಅದ್ಭುತವಾದ ಒಂದು ಧ್ಯಾನವನ್ನು ಮಾಡಿಸಿ 3 ಗಂಟೆ 4 ಗಂಟೆ ಕಾಲ ಸ್ಥಿರವಾಗಿ ನನ್ನ ಆತ್ಮನ ಅಲ್ಲಿ ನೆಲೆಸಿದೆ ಅಂದ್ರೆ ರಂಗನಾಥ್ ಅವ್ರಿಗೆ ಕೋಟಿ ಕೋಟಿ ನಮನವನ್ನು ನಾನು ಹೇಳ್ಬೇಕು ಅಂತ ನಾನು ಈ ವೇದಿಕೆಯನ್ನು ಮಾಡ್ಕೊಂತೀನಿ. ಯಾಕಂದ್ರೆ 5 ಗಂಟೆಯಿಂದ 8:30 ತನಕ ಅಲ್ಲಿ ಧ್ಯಾನ ಮಾಡಿಸ್ರು ಅಂದ್ರೆ ನಾನಿರ್ಲಿಲ್ಲ, ನಾನು ಆತ್ಮ. ನನ್ನ ಆತ್ಮ ಅಲ್ಲಿ ಕರ್ಕೊಂಡೋಗಿದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಅದ್ಭುತವಾಗಿತ್ತು ಅದು ಧ್ಯಾನ. ಅಂದ್ರೆ ಅದ್ಭುತ. ಯಾವುದೇ ಒಂದು ಇದರಲ್ಲಿ ನಾವು ಹೋಗಿ ಅಲ್ಲಿ ಭಾಗವಹಿಸಿದ್ರೆ ಅವಾಗ ನಮ್ಗೆ ಗೊತ್ತಾಗತ್ತೆ. ಏನೇ ಆಗ್ಲಿ, ನಾವು ಯಾವುದೇ ಸಂದರ್ಭಗಳು ಎಲ್ಲೇ ಮಾಡ್ಕೊಂಡ್ವಿ, ಆದ್ರೆ ಅಲ್ಲಿ ಸಿಕ್ಕಿರೋ ಒಂದು ಆತ್ಮಜ್ಞಾನ ಇದೆಯಲ್ಲ ಮೇಡಮ್, ಅದು ತುಂಬಾ ಅದ್ಭುತವಾಗಿತ್ತು. ನಾನು ಹೇಳ್ತೀನಲ್ಲ, ನನ್ಗೆ ಯಾಕೆಂದ್ರೆ ಜೀವನದಲ್ಲಿ ಯಾವುದೇ ಒಂದು ಆಫ್ಲೈನ್ ಕಾರ್ಯಕ್ರಮ ಈ ತರ ನಡೀತು ಅಂದ್ರೆ ಎಂತೆಂತ ಮಾಸ್ಟರ್ಸು, ಎಂತೆಂತ ಅನುಭವಗಳು, ಎಂತೆಂತ ಅವರಿಂದ ಸಾಧ್ಯ ಸಿಕ್ತು ಅಂದಾಗ ನಿಜವಾಗ್ಲೂ ನಮ್ ಜೀವನವನ್ನ ಪಾವನ ಮಾಡ್ಕೊಬೇಕು. ನಾವು 50 ವರ್ಷ ಬರೀ ಹಿಂಗೆ ಕಳೆದ್ಬಿಟ್ವಿ, ನಾವು ದುಡಿಯೋದು ಅಂತ. ಆದ್ರೆ ಆಧ್ಯಾತ್ಮಿಕವಾಗಿ ನಾವು ಬೇಕಾದಷ್ಟಿದೆ ಅಂದಾಗ ಅಲ್ಲಿ ಹೋದಾಗ ನಾವ್ ಎಷ್ಟೋ ತಿಳ್ಕೊಂಡ್ವಿ. ನಮ್ಮ ಒಂದು ಅಹಂಕಾರವನ್ನ ಬಿಟ್ವಿ. ಅಲ್ಲಿ ಹೋದಾಗ ನಮ್ಮ ಅಹಂಕಾರವನ್ನು ಬಿಟ್ಬಿಟ್ಟು ಆತ್ಮದ ಕಡೆ ನಾವು ಗಮನ ಕೊಟ್ವಿ. ನಾವು ಆತ್ಮದ ಕಡೆ ಗಮನ ಕೊಟ್ಟಾಗ ಇನ್ನೂ ನಾವು ತಿಳ್ಕೊಬೇಕಾಗಿದೆ ಎಷ್ಟೋ ಬೇಕಾದಷ್ಟಿದೆ ಅಂತ ನಾವು ಅರಿವು ಮೂಡ್ತು. ಅದಕ್ಕೆ ಹೇಳ್ತಾರಲ್ಲ, ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ, ಸಿಹಿ ಮಾತು ಬಿರು ನುಡಿಗಳಿಲ್ಲ ಮನದಿ. ತುಂಬಾ ಅದ್ಭುತವಾಗಿದೆ ಮೇಡಮ್, ನೀವ್ ಹೇಳಿದ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಅಹಂ ಅನ್ನೋದು ಬಿಡ್ಬೇಕು. ಯಾಕಂದ್ರೆ ಅಹಂ ಅನ್ನೋದು ಬಿಡದಿದ್ರೆ ಏನು ಪ್ರಯೋಜನ ಇಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾ ಮೇಡಮ್, ನಮಸ್ತೆ ಮಧುರ ಮೇಡಮ್. ನಮಸ್ತೆ ಲಾವಣ್ಯ ಮೇಡಮ್, ಕೇಳಿಸ್ತಿದೀಯಾ? ಹಾ ನಮಸ್ತೆ, ಹೇಳಿ ಮೇಡಮ್. ಹಾ ಮೇಡಮ್, ಇವತ್ತಿನ ಸ್ವಾಧ್ಯಾಯ ತುಂಬಾ ಚೆನ್ನಾಗಿತ್ತು. ನೀವ್ ಹೇಳ್ತಿದ್ರಿ ಧ್ಯಾನ, ನಮ್ಮ AI ಹೆಂಗೆ ನಾವು ಇದನ್ ಮಾಡ್ಕೋಬೇಕು, ಆರ ಹೆಂಗೆ ಹೆಚ್ಚಿಸ್ಕೋಬೇಕು ಅಂತ ಹೇಳಿ.
ಸುಮಾರು ಸಲ ನಾನು 4 ವರ್ಷದಿಂದ ಧ್ಯಾನನ ಮಾಡ್ತಿದ್ದೀನಿ ಮೇಡಮ್. ಅದ್ರ ಜೊತೆ ಸ್ವಾಧ್ಯಾಯ ಮತ್ತೆ ಅದು ಕೇಳಿದ್ದನ್ನ ಅಳವಡಿಸ್ಕೊಂಡು ಜೀವನ ಮಾಡ್ತಿರೋದ್ರಿಂದ ಒಂದ್ ರೀತಿ ಮೊದ್ಲಿಗಿಂತ ನಮ್ಮ ಇಂಟೆಲಿಜೆನ್ಸ್ ಆಯ್ತು, ನಮ್ ಹೆಲ್ತ್ ವೆಲ್ತ್ ಎಲ್ಲದ್ರಿಂದಾನು ಇಂಪ್ರೂವ್ ಆಗಿದೆ ಮೇಡಮ್. ತುಂಬಾ ಚೆನ್ನಾಗಿ ಆಗ್ತಿದೆ. ಮತ್ತೆ ನಾನು ನನ್ ಜೊತೆಗಿರೋರೇ ಸುಮಾರು ಸಲ ಹೇಳ್ತಿರ್ತಾರೆ, ನಾನು 1 ವರ್ಷದಿಂದ ಧ್ಯಾನ ಮಾಡ್ತಿದ್ರು ಸಹ ಎಲ್ಲೋ ಹೆಲ್ತ್ ಕಂಡೀಷನ್ ಅಷ್ಟೊಂದು ಇದಿಲ್ಲ, ಯಾಕೆ ಆಗ್ತಿದೆ ಅಂತ ಒಂದ್ಸಲ ಅನಲೈಸ್ ಮಾಡ್ಕೊಂತ ಹೋದ್ರೆ, ಇವಾಗ ಹೇಳಿದ್ರಿ ನೀವು ಹೆಚ್ಚು ಮಾತಾಡ್ಬಾರ್ದು, ನಮ್ಮ ಇದನ್ನ ನಾವ್ ಎಲ್ಲೆಲ್ಲಿ ಎನರ್ಜಿನ ಅಟ್ಲೀಸ್ಟ್ 1 ಗಂಟೆ ಧ್ಯಾನ ಮಾಡಿ ನಾನು ಒಂದೇ 1 ಸೆಕೆಂಡ್ ನನ್ ಬಾಯಿಂದ ನೆಗೆಟಿವ್ ಬಂದ್ರೂ ಸಹ ನಮ್ಮ ಇದು ಎನರ್ಜಿ ಕಡಿಮೆ ಆಗತ್ತೆ ಅಂತ. ಅದರಿಂದ ನಾವ್ ಅಲ್ಲೇ ಕಳ್ಕೊಂಡ್ಬಿಡ್ತೀವಿ ಅನ್ನೋದನ್ನು ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮತ್ತೆ ನಾನು ಇವಾಗ ಉಸಿರಾಟದ ಮೇಲೆ ಗಮನ ಕೊಡೋದು. ನಾನು ಧ್ಯಾನಕ್ ಕೂತಾಗ ಬೇರೆ, ಧ್ಯಾನಕ್ ಕೂತಾಗ ಒಂದ್ ಸ್ವಲ್ಪ ಹೊತ್ತ ಕಡೆ ಗಮನ ಇರುತ್ತೆ, ನಮಗ್ ಗೊತ್ತಿಲ್ದೇನೆ ಮತ್ತೆ ಏನೇನೋ ಥಾಟ್ಸ್ ಬರ್ತಿರುತ್ತೆ, ಅದ್ರ ಜೊತೆ ಹೋಗ್ತಾ ಇರ್ತೀವಿ, ಮತ್ತೆ ಗಮನ ಮತ್ತೆ ಅದ್ರ ಕಡೆ ಲಕ್ಷ್ಯ ಬಂದ್ರೆ ಮತ್ತೆ ಉಸಿರಾಟದ ಕಡೆ ಗಮನ ಮಾಡ್ತಾ ಹೋಗ್ತೀವಿ. ಆದ್ರೆ ನನ್ಗೆ ನಾವು ಇಡೀ ದಿನ ಪೂರ್ತಿ ನಾನು ನನ್ನ ಉಸಿರಾಟದ ಕಡೆಗೆ ಗಮನ ಕೊಡ್ಬೇಕು ಅನ್ನೋದು ಮನ್ಸಲ್ಲಿ ಇರುತ್ತೆ. ಬಟ್ ಎಲ್ಲೋ ಒಂದೊಂದ್ ಕಡೆ ಗೊತ್ತೇ ಆಗಲ್ಲ ಮೇಡಮ್, ನಾವು ಉಸಿರಾಟದ ಕಡೆ ಗಮನ ಕೊಡ್ತಿಲ್ಲ ಅನ್ನೋದು ಎಷ್ಟೋ ಹೊತ್ತಿನ ಮೇಲೆ ಅದು ಗಮನಕ್ಕೆ ಬಂದಿರುತ್ತೆ. ಆ ತರ ಆದಾಗ ನಾವು ಪ್ರತಿ ಕ್ಷಣ ಉಸಿರಿನ ಕಡೆ ಗಮನ ಕೊಡ್ಬೇಕು ಅಂತಂದ್ರೆ ಒಂದು ಟಿಪ್ಸ್ ಏನಾದ್ರು ಇರುತ್ತಲ್ಲ, ಅದು ನಿಮ್ ಕಡೆಯಿಂದ ಏನಾದ್ರು ಸಿಗ್ಬೋದಾ? ಹಲೋ. ಆ, ಹಲೋ ಹಲೋ, ಕೇಳಿಸ್ತಾ ಇದೆ. ಹಾ. ಏನಿಲ್ಲ ಮೇಡಮ್, ಇದು ಸಾಧನೆ ಅಷ್ಟೇನೆ. ಮಾಡ್ತಾ ಮಾಡ್ತಾ ಅವೇರ್ನೆಸ್ ಬೆಳೆಸ್ಕೊಳ್ತಾ ಇರೋದಷ್ಟೇ. ಅದೇ ಎಚ್ಚರವಾಗಿರ್ಬೇಕು. ಪ್ರತಿಯೊಂದು ಹೋಗುತ್ತೆ, ಮೈಂಡ್ ಹೋಗ್ತಾ ಇರುತ್ತೆ ಹಾ. ಅಲ್ಲಿ ಇಲ್ಲಿ, ಮತ್ತೆ ಮತ್ತೆ ಕರ್ಕೊಂಡ್ ಬರೋದು ಅಷ್ಟೇ. ಒಂದು ಮಗು ನಡಿಬೇಕಾದ್ರೆ ನಾವ್ ಅನ್ಕೊಳ್ತೀವಿ ಪುಟ್ಟ ಮಗು ಇವತ್ ನಡೆದ್ಬಿಡ್ತು ಮಾತಾಡ್ಬಿಡ್ತು ಅಂತ. ಆದ್ರೆ ಅದು ಹುಟ್ಟದಾಗಿಂದಲೂ ಪ್ರಯತ್ನ ಮಾಡ್ತಾ ಇರುತ್ತೆ, ನಮ್ ತರ ನಿಂತ್ಕೋಬೇಕು, ನಮ್ ತರ ಮಾತಾಡ್ಬೇಕು ಅಂತ. ಆ ಸಾಧನೆ ಮಾಡೋದು ಎಷ್ಟಕ್ಕೆ 1 ವರ್ಷ ಹಿಡಿಯುತ್ತೆ, 1 ವರ್ಷ 1.25 ವರ್ಷ ಹಿಡಿಯುತ್ತೆ ಅದ್ ಮಾತಾಡ್ಬೇಕಾದ್ರೆ, ನಿಲ್ಬೇಕಾದ್ರೆ. ಅಷ್ಟೊತ್ತಿಗೆ ಅದು ಎಷ್ಟು ಸಾರಿ ಬಿದ್ದಿರುತ್ತೆ ಎದ್ದಿರುತ್ತೆ. ಹಾಗೆ ನಾವು ಅಷ್ಟೇ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಳ್ತಾ ಹೋಗೋಣ. ಹೋಗುತ್ತೆ. 1 ನಿಮಿಷ ಇಲ್ಲಿದ್ರೆ ಸಾಕು, ಇನ್ನು 1/4 ಗಂಟೆ 1 ಅವರ್ ಎಲ್ಲ ಹೊಟ್ಟೋಗಿರುತ್ತೆ ಮೈಂಡ್. ಆ 1 ನಿಮಿಷನೇ ಸಾಕು. ಈಗ ಹೇಳಿದ್ನಲ್ಲ, ಹೇಳಿದಾರಲ್ಲ, ಹೌದು ತಗೊಂಬರೋಣ ಹೋಗುತ್ತೆ ಮೈಂಡ್. ತಗೊಂಬರೋದು ಹೋಗೋದು ಅಷ್ಟೇ. ಆಟ ಮಾಡ್ತಾನೆ ಇರೋದು ಅಷ್ಟೇ, ಪ್ರಯತ್ನ ಇದು ಕಲಿತಾನೆ ಇರೋದು. ಪ್ರತಿದಿನ ಪ್ರತಿ ಕ್ಷಣ ಮಾಡ್ತಾನೆ ಇರ್ಬೇಕಷ್ಟೇ. ಇನ್ನೇನು ಅದಕ್ಕೆ ಯಾವ್ದೇ ಒಂದು ಟೆಕ್ನಿಕ್ ಅಂತ ಏನಿಲ್ಲ. ಅದೇ. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತೆ ಸ್ವಾಧ್ಯಾಯ ಮಾತ್ರ ತುಂಬಾ ಅರ್ಥಪೂರ್ಣವಾಗಿತ್ತು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಶಾರದಾ ಮೇಡಮ್, ಥ್ಯಾಂಕ್ ಯು. ಎಂ ಬೆಳಗುಂದಿ ಮೇಡಮ್. ನಮಸ್ತೆ ಮದರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮತ್ತೆ ಅವಕಾಶ ಕೊಟ್ಟಿದ್ದಕ್ಕಿದ್ದೇನೆ. ಮತ್ತೆ ಮೇಡಮ್ ಇದು ಕೃತಜ್ಞತೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇಷ್ಟೊಂದು ಪ್ರತಿದಿನ ಇದೇ ತರ ಆಗ್ತಾ ಇದೆ. ಪ್ರತಿದಿನ ಇದೇ ತರದ ಸಬ್ಜೆಕ್ಟ್ ಕೊಡ್ತಿದ್ದಾರೆ. ಇದೇ ತರ ಸಬ್ಜೆಕ್ಟ್ ಬಗ್ಗೆ ಬರೀ ಬಗ್ಗೆ ಕೇಳುವುದಾಗಿದೆ. ಹಂಗಾಗಿ ನಮಗೆ ಇದನ್ನ ಯಾವತ್ತು ಎಷ್ಟೊಂದು ಮಾಡ್ತಿದ್ದೇವೆ ಮನ್ಯಾಗ, ಎಲ್ಲರ ಕಡೆಯಿಂದ ಎಲ್ಲ ಸಹಿಸ್ಕೊಳ್ಳೋದು ಎಲ್ಲಾ ತರ ಮಾಡ್ಕೊಂಡ್ರು ಪ್ರತಿದಿನ ಇದು ಸಬ್ಜೆಕ್ಟ್ ಅನ್ನ ಕೇಳೋದಾಗ್ಯದಲ್ಲ. ಯಾಕೆ ನಾನು ಬಗ್ಗೆ ಎಷ್ಟಂತ ಕೇಳೋದು, ನಾ ಎಷ್ಟು ಸಹಿಸ್ಕೊಂಡ್ರು ಮನ್ಯಾಗ ನನ್ಗ ಇದೇ ತರದ ತೊಂದ್ರೆಗಳು ಅದು ಇದು ಅಂತೇಳಿ ಬರ್ತಾನೆ ಇರ್ತವೆ. ಯಾಕೆ ಅಂತ ಒಂದ್ಸಲ ಗೊತ್ತಾಯ್ತು, ನಾವೇ ಇದು ಒಂದ್ ಆತ್ಮ ಅಂತ ಅನ್ಕೊಂಡ್ರ ನಮ್ಗೆ ಈ ತೊಂದ್ರೆಗಳು ಅದಾವ ಅಂತೇಳಿ ನಾವೇ ತಿಳ್ಕೊಳ್ಳಿಲ್ಲ ಅಂದ್ರೆ ಇದನ್ನ ಇರಂಗಿಲ್ಲಲ್ಲ ನಮ್ಗ. ಅನ್ನೋದು ಅವಾಗ ತಿಳಿತು ನನಗೆ. ಅಲ್ಲಿವರೆಗೂ ನನಗೆ ಗೊತ್ತೇನೆ ಆಗ್ತಿರ್ಲಿಲ್ಲ. ಪ್ರತಿದಿನ ಸಮಸ್ಯೆ ಇದ್ದೇ ಇರ್ತದೆ. ಏನೋ ಒಂದು ಕಷ್ಟ, ಯಾರನ್ನ ಏನ್ರ ಅಂದ್ರು ಇಷ್ಟೊಂದು ಬಾಗಿ ನಡಿತೀನಿ, ಮತ್ ಆದ್ರೂನು ಹೀಗ ಅಂತಾರಲ್ಲ, ನನ್ ಬಲ್ಲಿ ಅನ್ನೋದು ಎಲ್ಲೈತಿ, ನಾ ಎಲ್ಲಿ ಹಿಂಗ ಅನ್ಸಿತ್ತು. ಈಗ ಬರ್ತಾ ಈಗ ನಾನೇ ಎಲ್ಲಾ ಇದು ಮಾಡ್ಕೊಂಡಾಗ ಅವಾಗ ಈಗ ಗೊತ್ತಾಗ್ತಿದೆ ನನ್ಗೆ. ಈಗ ನಾವೊಂದ್ ಆತ್ಮ ಅನ್ಕೊಂಡಿದ್ರ ನನಗೆ ಯಾವ್ದು ಇದು ಆಗಂಗಿಲ್ಲ ಅಂತ ಅವಾಗ ತಿಳಿತು ನನ್ಗೆ. ಅಲ್ಲಿವರೆಗೂ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಮೇಡಮ್. ಇವತ್ತು ನೀವು ಹೇಳೋದ್ರಿಂದ ಈ ತರದ ಇದನ್ನು ನೀವು ಎಷ್ಟು ಉದಾಹರಣೆ ಕೊಟ್ಟು ಏನ್ ಹೇಳಿದ್ರು ನನಗೆ ಇದನ್ನೇ ಆಗ್ತಿರ್ಲಿಲ್ಲ. ಆದ್ರೂ ಏನಾನು ಮರಿತಿದ್ದೀವಿ. ಮತ್ತೊಂದು ಏನಾನ ಒಂದು ಸಮಸ್ಯೆ ಒಂದು ಮಾಡ್ಕೊಳ್ಳೋದು, ಅದನ್ನ ಅನುಭವ ಐತೆ ಅನ್ಕೊಳ್ಳೋದು ಇದೇ ಮೇಡಮ್.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಇವತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಹೇಳಿದ್ವಿ. ಒಂದ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಯ್ತು, ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್ ಇನ್ಯಾರ್ದಾದ್ರು ಪ್ರಶ್ನೆ ಇದ್ರೆ ಅಥವಾ ಅನುಭವ ಏನಾದ್ರು ಹೇಳೋದಿದ್ರೆ, ಸಮಯ ಆಗ್ತಾ ಇದೆ ಧ್ಯಾನಕ್ಕೆ. ಹಾ, ಲವಣ್ಯ ಮೇಡಮ್ ಲವಣ್ಯ ಮೇಡಮ್. ಕೇಳಿಸ್ತದೆ, ಹೇಳಿ ಮೇಡಮ್, ಹೇಳಿ. ಹಾ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ಧ್ಯಾನಕ್ಕೆ ಕೂರಿಸ್ತೀರಾ? ಇಲ್ಲ, ಮೋಸ್ಟ್ಲಿ ಅವರು ಇರ್ಲಿಕ್ಕಿಲ್ಲ ಅನ್ಸುತ್ತೆ ಮೇಡಮ್, ಮ್ಯೂಟ್ ಇದೆ ಅವ್ರದ್ದು. ಏನೋ ಹಾ, ಡಿಸ್ಟರ್ಬ್ ಇತ್ತು. ನೆಟ್ ಏನೋ ಇಷ್ಟ. ಧ್ಯಾನಕ್ಕೆ ಕೂರಿಸ್ತೀರಾ ಮೇಡಮ್? ಅಲ್ಲ, ಅವ್ರದ್ದು ಇದಾಗಿದೆ, ಅನ್ಮ್ಯೂಟ್ ಆಗ್ಬಿಟ್ಟಿದೆ. ಇಲ್ಲ ಇಲ್ಲ, ನೀವೇ ಕೂಡಿಸ್ಬಿಡಿ ಮೇಡಮ್. ಇಲ್ಲ, ರಘು ಅವ್ರು ಇದಾರ, ಅವ್ರು ಫ್ರೀ ಇದ್ರೆ ಅವ್ರೇ ಕೂಡಿಸ್ಬಿಡ್ಲಿ. ಹ್ಮ್. ಅಲ್ಲ, ಅವರು ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮ್ಯೂಟ್ ಆಗಿದೆ ಅವ್ರದ್ದು. ಇಲ್ಲ, ಒಂದು ಗ್ರಾಟಿಟ್ಯೂಡ್ ಕೊಟ್ಬಿಡಿ. ಒಂದು ನಿಮಿಷ ಬಹುಶಃ ನೋಡಿ. ಅವ್ರಿಗೆ ಪ್ರಾಬ್ಲಮ್ ಇರ್ಬೋದು. ಒಂದು ಗ್ರಾಟಿಟ್ಯೂಡ್ ಕೊಟ್ಬಿಡಿ ಅವ್ರಿಗೆ, ಆಯ್ತು. ಹಾ, ಲವಣ್ಯ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದ್ಭುತವಾದ ಒಂದು ಇವತ್ತು ಜ್ಞಾನ ಹಂಚಿಕೆ ಕೊಟ್ಟಿದ್ದೀರಾ AI ಬಗ್ಗೆ. ಆತ್ಮದ ಅವಲೋಕನ ಅನ್ನೋದ್ರ ಬಗ್ಗೆ ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಯ ತನಕ ನಮ್ ಜೊತೆಗಿದ್ದು ಒಂದು ಜ್ಞಾನ ಹಂಚಿಕೆಯನ್ನು ಕೊಟ್ಟಿದ್ದಕ್ಕೆ, ಮತ್ತೆ ನಮ್ಮ ವೇದಿಕೆ ನೀವು ಇದೇ ತರ ಬಂದು ಅತ್ಯುತ್ತಮವಾದ ಒಂದು ಜ್ಞಾನ ಕೊಡ್ಬೇಕು ಅಂತ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಹಾಗೂ ನಮ್ಮೆಲ್ಲರ ಪರವಾಗಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾಸ್ಟರ್ಸ್ ಎಲ್ಲ ಈಗ ಧ್ಯಾನದ ಸಮಯ ಆಗಿದೆ, ಎಲ್ಲರೂ ಧ್ಯಾನಕ್ಕೆ ಕುಳ್ಕೊಳ್ಳಿ. ಎಲ್ರಿಗೂ ಅಂದ್ರೆ ಈಗಲೇ ಒಂದನೇ ತಿಳಿಸ್ಬಿಡ್ತೀನಿ, ಯಾರ್ಯಾರು ನಿದ್ದೆಗೆ ಹೋಗ್ತೀರಾ ಅಂತ ಗೊತ್ತಿರಲ್ಲ ಧ್ಯಾನದಲ್ಲಿ. ಇಲ್ಲಿಯ ತನಕ ನಾವು ಅದ್ಭುತವಾದ ಒಂದು ಜ್ಞಾನ ಹಂಚಿಕೆಯನ್ನು ತಗೊಂಡಿದೀವಿ ಲಾವಣ್ಯ ಪ್ರಭಾಕರ್ ಮೇಡಮ್ ಅನ್ನೋದ್ರಿಂದ. AI ಅಂದ್ರೆ ಏನು ಅಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದ. ಹಾಗೆ ಇಲ್ಲಿಯ ತನಕ ನೀವು ಈ ಜ್ಞಾನ ಹಂಚಿಕೆ ಕೊಟ್ಟಿದ್ದನ್ನು ಕೇಳಿದ್ದೀರಾ ಕುತ್ಕೊಂಡು, ನಿಮ್ಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಯೂಟ್ಯೂಬ್ ಅಲ್ಲಿ ಮತ್ತು ಜೂಮ್ ಅಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಬಂಧುಗಳಿಗೂ ಅನಂತ ಧನ್ಯವಾದಗಳು. ಹಾಗೆ ಸನ್ನೇಗೌಡರು ಸರ್ ಇರ್ಬೋದು, ಮತ್ತೆ ರಘು ಸರ್ ಇರ್ಬೋದು, ಇಬ್ರು ಕೂಡ ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದ. ಮಹಾತಾರ ಫೌಂಡೇಶನ್ಗೆ ಹಾಗೂ ರಘುನಾಥ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಈಗ ಧ್ಯಾನವನ್ನು ಮೇಡಮ್, ಮುಂದುವರಿಸ್ತೀನಿ. ಒಂದು ರಿಕ್ವೆಸ್ಟ್, ಬಹುಶಃ ನೈಟ್ ಸೆಷನ್ ಕನೆಕ್ಟ್ ಆಗೋರು ಅವ್ರಿಗೆ ತಿರುವಣ್ಣಾಮಲೈ ಈ ಪ್ರೋಗ್ರಾಮ್ ಏನ್ ನಡೀತು ಅನ್ನೋದು ಬಹುಶಃ ಅವ್ರಿಗೆ ಒಂದು ಫ್ಲಾಶ್ ಬೇಕಲ್ಲ. ಒಂಚೂರು ಯಾರಾದ್ರೂ ಒಂದು 5 ನಿಮಿಷದಲ್ಲಿ ಫಾಸ್ಟ್ ಆಗಿ ಜ್ಞಾನ ಅದನ್ನ ಹೋಗಿರ್ತಕ್ಕ ಅನುಭವ ಹಂಚಿ ಕೊಡ್ಸೋಣ್ರ. ಅಲ್ಲಿ ಹೋಗಿ ಯಾರು ಇಲ್ಲ ಬಂದವ್ರು ಅನ್ಸುತ್ತಲ್ಲ, ನೀವೇ ಯಾರಿದ್ದಾರೆ ಗೊತ್ತಿಲ್ಲ. ನಾವು ಹೋಗಿಲ್ಲ, ಹೋದವ್ರ ಕಡೆಯಿಂದ ಒಂದ್ 5 ನಿಮಿಷದೊಳಗ ಫಾಸ್ಟ್ ಆಗಿ ಕೊಡ್ಬೋದೇನಂತ. ನಾಳೆ ಕೊಡ್ಸೋಣ ಅಲ್ವಾ? ನಾಳೆ ಕೊಡ್ಸೋಣ್ರಾ? ನಾಳೆ ಸುಮಾರು ಜನ ಅಟೆಂಡ್ ಆಗ್ತಾರೆ ಓಕೆ ಓಕೆ, ಸರಿ. ಹಂಗಿದ್ರೆ ಧ್ಯಾನಕ್ಕೆ ರೈಟ್ ಇದ್ ಮಾಡ್ಬಿಡಿ ಅಲ್ವಾ? ಹಾ, ಓಕೆ. ಆರಾಮಾಗಿ ಕುಳಿತುಕೊಳ್ಳಿ. ಕನ್ನಡಕ ಇದ್ರೆ ತೆಗೆದಿಟ್ಕೊಳ್ಳಿ. ಪಿರಮಿಡ್ ಕ್ಯಾಪ್ ಇದ್ರೆ ಹಾಕೊಳ್ಬಹುದು. ನಿಧಾನವಾಗಿ ಕಣ್ಮುಚ್ಕೊಳ್ಳಿ. ಯಾರು ಹೊಸಬ್ರಿಲ್ಲ ಅನ್ಕೊಂಡಿದ್ದೀನಿ, ಎಲ್ಲ ಹಳೆ ಸಾಧಕರು ಇರ್ಬೋದು. ಕೈಯನ್ನು ಹೀಗೆ ಕ್ರಾಸ್ ಮಾಡಿ, ಕಾಲನ್ನು ಹೀಗೆ ಕ್ರಾಸ್ ಮಾಡಿ. ಕುರ್ಚಿಯ ಮೇಲೆ ಕುಳಿತುಕೊಳ್ಳೋರು ಕಾಲನ್ನು ಕ್ರಾಸ್ ಮಾಡಿ ಕುತ್ಕೊಳ್ಳಿ. ನೆಲದ ಮೇಲೆ ಕುಳಿತುಕೊಳ್ಳೋರು ಒಂದು ಬೆಡ್ಶೀಟ್ ಅಥವಾ ಏನಾದ್ರು ಒಂದು ಹಾಕೊಂಡು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಆರಾಮವಾಗಿರ್ಲಿ ದೇಹ ಮತ್ತು ಮನಸ್ಸು. ಯಾಕಂದ್ರೆ ಅದ್ಭುತವಾದ ಒಂದು ಜ್ಞಾನವನ್ನು ತಗೊಂಡಿದ್ದೀವ. ಈಗ ದೇಹ ಮತ್ತು ಮನಸ್ಸು ಎರಡೂ ವಿಶ್ರಾಂತ ಸ್ಥಿತಿಯಲ್ಲಿರುತ್ತೆ. ಯಾರಿಗಾದ್ರೂ ನೀರ್ ಕುಡಿಬೇಕು ಅನ್ಸಿದ್ರೆ ಸ್ವಲ್ಪ ನೀರ್ ಕುಡ್ಕೊಳ್ಳಿ. ಸ್ವಲ್ಪ ಮಂದವಾದ ಬೆಳಕು ಇಟ್ಕೊಳ್ಳಿ, ಸ್ವಲ್ಪ ಕತ್ಲೆ ಆಗಿರ್ಲಿ. ಹಲವಾರು ಧ್ಯಾನ ಮಾರ್ಗ ಇದೆ. ಅದರಲ್ಲಿ ನಾವು ಮಾಡ್ತಾ ಇರುವಂತ ಧ್ಯಾನ ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಒಳ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರ ಹಾಕುವ ಉಸಿರು. ಸತಿ ಅಂದರೆ ನಮ್ಮ ಉಸಿರು ಜೊತೆಗೆ ನಾವು ಕೂಡ್ಕೊಂಡಿವೆ, ಅಂದ್ರೆ ಶ್ವಾಸದ ಮೇಲೆ ಗಮನ. ಭೂತ ಭವಿಷ್ಯ
ಎಲ್ಲವನ್ನು ಮರೆತು ಬಿಡೋಣ. ಅದರ ಹಿಂದೆ ಓಡೋದ್ ಬೇಡ. ಹಿಂದೇನಾಗಿದೆಯೋ ಮುಂದೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ಅರಿವಿನಿಂದ ಬದುಕೋಣ. ಮುಂದೆ ನಡೆಯೋದು, ಹಿಂದೆ ಆಗ್ತಿರೋದು ಯಾವುದರ ಆಲೋಚನೆ ಬೇಡ. ಪ್ರಸ್ತುತ ವರ್ತಮಾನದಲ್ಲಿ ಅರಿವಿನೊಂದಿಗೆ ಇರೋಣ. ಬಾಹ್ಯ ಜಗತ್ತನ್ನು ಸಂಪೂರ್ಣವಾಗಿ ಮರೆತು ಬಿಡೋಣ. ಅಂತರ್ಜಗತ್ತಿನೊಡನೆ ಜೀವಿಸೋಣ. ಧ್ಯಾನ ಎಂದರೆ ಮನಸ್ಸಿನ ಜ್ಞಾನ. ಮನಸ್ಸನ್ನು ಶೂನ್ಯ ಸ್ಥಿತಿಯಲ್ಲಿ ಇಡಬೇಕು ಅಂದ್ರೆ ಶ್ವಾಸದ ಕಡೆಗೆ ಗಮನ ಹರಿಸ್ಬೇಕು. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ಸೂಚನೆಗಳನ್ನು ಕೊಡುವ ತನಕ 25 ನಿಮಿಷ ಸಂಗೀತ ಧ್ಯಾನ, 5 ನಿಮಿಷ ಮೌನ ಧ್ಯಾನ ಮಾಡೋಣ. ಸುಮಧುರವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ. ಎಲ್ಲರ ಗಮನ ಶ್ವಾಸದ ಮೇಲೆ. ಅರಿವಿನಿಂದ ಧ್ಯಾನ ಮಾಡೋಣ.
ಥ್ಯಾಂಕ್ ಯು ಮಾಸ್ಟರ್. ಧ್ಯಾನವನ್ನು ಹಾಗೆಯೇ ಮುಂದುವರಿಸಿ ಕಣ್ಣು ಮುಚ್ಚಿ ಇರಲಿ. ಒಂದು 5 ನಿಮಿಷ ಮೌನ ಧ್ಯಾನವನ್ನು ಮಾಡೋಣ. ನಿಧಾನವಾಗಿ ಎಲ್ಲರೂ ಧ್ಯಾನವನ್ನು ಮುಂದುವರಿಸಿ ಮೌನವಾಗಿ 5 ನಿಮಿಷ ಧ್ಯಾನ ಮಾಡೋಣ. ಕಣ್ಣು ಮುಚ್ಚಿಯೇ ಇರಲಿ. ನಿಮ್ಮ ಗಮನ ಶ್ವಾಸದ ಮೇಲೆ.
ಕೇವಲ 5 ನಿಮಿಷ ಮೌನವಾಗಿ ಧ್ಯಾನ ಮಾಡೋಣ. ಕಣ್ಣು ಮುಚ್ಚೇ ಇರಲಿ. ಇನ್ನು ಕೇವಲ 3 ನಿಮಿಷ. ಕೇವಲ 1 ನಿಮಿಷ. ನಿಧಾನವಾಗಿ ದೇಹ ಎಚ್ಚರಿಕೆ ಸ್ಥಿತಿಗೆ ಬಂದು 5, 4, 3, 2, 1. ಧ್ಯಾನವನ್ನು ಮುಂದುವರಿಸಿ. ನಿದ್ದೆ ಮಾಡುವವರು ನಿದ್ದೆಯನ್ನು ಮಾಡಿ. ಇಲ್ಲಿಯ ತನಕ ಅದ್ಭುತವಾದ ಮಧುರವಾದ ಸಂಗೀತವನ್ನು ಮಾಡಿದ್ದೇವೆ. ಸಂಗೀತದೊಂದಿಗೆ ಧ್ಯಾನಾಭ್ಯಾಸವನ್ನು ಮಾಡಿದ್ದೇವೆ. ಈ ಧ್ಯಾನಕ್ಕೆ ಪ್ರಕೃತಿ ಮಾತೆಗೆ, ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ನಮ್ಮ ದೇಹ ಮತ್ತು ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು. ಅದೇ ರೀತಿ ಮಹಾವತಾರ್ ಫೌಂಡೇಶನ್ ನಡೆಸುತ್ತಿರುವ ಈ ರಾತ್ರಿಯ ಕಾರ್ಯಕ್ರಮಕ್ಕೆ ಸಂಪನ್ನಗೊಳಿಸೋಣ. ಇಲ್ಲಿಯ ತನಕ ಎಲ್ಲ ಧ್ಯಾನ ಬಂಧುಗಳು ಅದ್ಭುತವಾಗಿ ಜ್ಞಾನ ಹಂಚಿಕೆಯನ್ನು ಕೇಳಿದ್ದೀರಾ ಹಾಗೂ ಧ್ಯಾನಾಭ್ಯಾಸವನ್ನು ಮಾಡಿ. ನಿಮಗೂ ಕೂಡ ಅನಂತ ಧನ್ಯವಾದಗಳು. ಹೋಸ್ಟ್ ಮಾಡಿದಂತಹ ರಘು ಸರ್ ಅವರಿಗೆ, ಹೋಸ್ಟ್ ಮಾಡಿ ಸಂದೇಗೌಡ ಸರ್ ಅವರಿಗೆ, ಮಹಾವತಾರ್ ಫೌಂಡೇಶನ್ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹಾಗೂ ರಂಗನಾಥ್ ಗುರುಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಅನಂತವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು. ಧ್ಯಾನವನ್ನು ಮುಂದುವರಿಸಿ.